ಏಲಿಯನ ಮಕ್ಕಳ ಕುರಿತಾಗಿ ನಾವು ಓದುವಂಥದ್ದು, ಅವರ ಪಾಪಗಳು ಕರ್ತನ ಮುಂದೆ ಭಯಂಕರವಾದದ್ದಾಗಿತ್ತು ಎಂಬುದಾಗಿ. ಅವ್ರು ಮಾಡಿದಂಥ 2 ಪಾಪಗಳ ಕುರಿತಾಗಿ ಈ ವಾಕ್ಯ, ಈ ಒಂದು ಪುಸ್ತಕದಲ್ಲಿ ನಾವು ಓದುತ್ತಾ ಇದ್ದೇವೆ. ಮೊದಲನೇದಾಗಿ, ಅವರು ಬಹಳ ಹೊಟ್ಟೆ ಬಾಕರಾಗಿದ್ದರು. ಅಂದರೆ ಊಟ ಮಾಡುವುದರಲ್ಲಿ ಯಾವಾಗಲೂ ಊಟ ಎನ್ನುವಂಥ ಒಂದು ಹುಚ್ಚಿಡಿದವರಾಗಿದ್ದರು. ಅಲ್ಲಿ ಅವರ ಕುರಿತಾಗಿ ಓದುವಂಥದ್ದು, ಅವರು ಅಲ್ಲಿ ಆಲಯದಲ್ಲಿ ಯಜ್ಞಗಳನ್ನು ಅರ್ಪಿಸುವಾಗ, ಒಳ್ಳೆ ಒಳ್ಳೆ ಕುರಿಗಳನ್ನು ಕೊಯ್ದು ಯಜ್ಞಗಳನ್ನು ಅರ್ಪಿಸುವಾಗ ಇವರೇನು ಮಾಡ್ತಾ ಇದ್ರು, ತಟ್ಟೆಯನ್ನು ಹಿಡ್ಕೊಂಡು ಬಂದು ನಮಗೆ ಮಾಂಸ ಕೊಡು ಅಂತ ಕೇಳಿಕೊಳ್ತಾ ಇದ್ರು. ಕೊಡದಿದ್ರೆ ಅವರು ಬಲವಂತವಾಗಿ ಆ ಮಾಂಸವನ್ನು, ದೇವರಿಗೆ ಅರ್ಪಿಸಿದಂಥ ಆಹಾರವನ್ನು, ಆ ಯಜ್ಞದ ಪಶುವನ್ನು ಅಥವಾ ಕುರಿಮರಿಯನ್ನು ಅವರು ಬಲವಂತವಾಗಿ ತಗೊಂಡು ಹೋಗ್ತಾ ಇದ್ರು. ಅವರು ಬಹಳ ಊಟದ ಆಸಕ್ತಿ ಉಳ್ಳವರಾಗಿದ್ದರು. 2ನೇ ಅಂಶನ ಅವರ ಕುರಿತಾಗಿ ನೋಡುವಂಥದ್ದು, ಅವರು ದೇವರ ಆಲಯಕ್ಕೆ ಬರ್ತಾರೆ. ಯಾವುದಕ್ಕೋಸ್ಕರ ಬರ್ತಾರೆ? ಅಲ್ಲಿ ಕೊನೆ ವಾಕ್ಯದಲ್ಲಿ ಓದ್ತಾ ಇದ್ದೇವೆ, ಅವರು ದೇವರ ಆಲಯದಲ್ಲಿ ಬರುವಂತ ಸ್ತ್ರೀಯರೊಂದಿಗೆ ಸಂಗಮಿಸುತ್ತಾ ಇದ್ದರು. ಎಲ್ಲರೂ ದೇವರ ಆಲಯಕ್ಕೆ ಆರಾಧನೆಗಾಗಿ ಬರುವಾಗ ಈ ಹುಡುಗರು ಯಾಕೆ ಬರ್ತಾರೆ? ಲೈನ್ ಹೊಡೆಯಕ್ಕೆ ಬರ್ತಾರೆ ಅಲ್ಲ? ಓಕೆ. ಸೊ ಏಲಿಯ ಮಕ್ಕಳು ಅವರು ಆಲಯಕ್ಕೆ ಬರೋದ್ರ ಉದ್ದೇಶವೇ ಬೇರೆ. ಅವರ ಉದ್ದೇಶ ಅಂದ್ರೆ ಅಲ್ಲಿ ಚಂದವಾಗಿರುವಂತ ಹುಡುಗಿಯರು ಯಾರಿದ್ದಾರೆ, ಹೆಂಗಸರು ಯಾರಿದ್ದಾರೆ ಎನ್ನುವಂತ ನೋಡೋದಕ್ಕಾಗಿ ಬರ್ತಾ ಇದ್ದಾರೆ. 2 ಪಾಪಗಳು. ಒಂದು, ದೇವರ ಆಲಯದಲ್ಲಿ ಸಮರ್ಪಿಸಿದಂಥ ಆ ಕುರಿಮರಿಗಳ ಮಾಂಸವನ್ನು ಬಲವಂತವಾಗಿ ತೆಗೆದುಕೊಂಡು ಹೋಗುವಂಥದ್ದು. 2ನೇದಾಗಿ, ವ್ಯಭಿಚಾರ ಮಾಡುವಂಥ ಶರೀರದ ಆಶೆಯನ್ನು ಪೂರೈಸುವುದಕ್ಕಾಗಿ ಅನೈತಿಕವಾದ ಸಂಬಂಧಗಳನ್ನು ಬೆಳೆಸುವುದರಲ್ಲಿ ಇವರು ಬಹಳ ನಿಪುಣರಾಗಿದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ನಾವು ಸಮುವೇಲನ ಕುಟುಂಬಕ್ಕೆ ಬರುವಾಗ ಅವರ ಮಕ್ಕಳು ಕೂಡ ಸಮುವೇಲನ ಹಾಗೆ ದೇವರನ್ನು ಹಿಂಬಾಲಿಸಲಿಲ್ಲ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯಲಿಲ್ಲ. ಅವರು ಏನು ಮಾಡ್ತಾ ಇದ್ದರು? ಅವರು ಲಂಚವನ್ನು ತಕೊಂಡು ನ್ಯಾಯವನ್ನು ಒದಗಿಸದೆ ಅವರು ನ್ಯಾಯವನ್ನು ಏನು ಮಾಡ್ತಾ ಇದ್ರು? ತಪ್ಪಿಸುತ್ತಿದ್ದರು ಎಂಬುದಾಗಿ ನಾವು ಓದ್ತಾ ಇದ್ವಿ. ನ್ಯಾಯ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ರು. ಈ ಸಮುವೇಲನ ಹಾಗೆ ಅವರ ಮಕ್ಕಳು ಕೂಡ ಸಮುವೇಲನ ಅಧಿಕಾರವನ್ನು ಹೊಂದಿದವರಾಗಿದ್ದರು. ಸಮುವೇಲನ ತನ್ನ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ನೇಮಿಸಿದ್ರು. ಆ ಅಧಿಕಾರವನ್ನು ಉಪಯೋಗಿಸಿಕೊಂಡು ಹಣವನ್ನು ಪಡೆದುಕೊಂಡು ಏನು ಮಾಡ್ತಾ ಇದ್ದಾರೆ? ಲಂಚವನ್ನು ಪಡೆದುಕೊಂಡು ಅವರು ನ್ಯಾಯವನ್ನು ತಪ್ಪಿಸಿಕೊಳ್ಳುತ್ತಾ ಇದ್ದರು. 3 ರೀತಿಯಾದ ಪಾಪಗಳು. 1 ಆಹಾರ, 2 ಲೈಂಗಿಕತೆ, 3 ಹಣ. ಆವತ್ತಿನ ಹಾಗೆ ನಾನು ಅನಿಸ್ತೇನೆ ಇವತ್ತು ಕೂಡ ಜನರನ್ನು ಹಾಳು ಮಾಡುವಂತ 3 ಪಾಪಗಳು ನಾವಲ್ಲಿ ನೋಡ್ತಾ ಇದ್ದೇವೆ. 1 ಶರೀರದ ಆಶೆ, ಯಾವಾಗಲೂ ಒಳ್ಳೆಯ ಊಟ ಮಾಡಬೇಕು, ಊಟವಿಲ್ಲದೆ ಜಗಳ ಮಾಡುವಂಥದ್ದು, ಊಟಕ್ಕೋಸ್ಕರ ಏನು ಬೇಕಾದ್ರೂ ಮಾಡುವಂತ ಒಂದು ಪೀಳಿಗೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಇದೊಂದು ಶರೀರವನ್ನು ಶರೀರದ ಆಶೆಗಾಗಿ ಜೀವಿಸುವಂಥದ್ದು. ಮತ್ತು ಲೈಂಗಿಕತೆ, ಅದು ಸಹ ಇವತ್ತಿನ ಒಂದು ಸಮಾಜದಲ್ಲಿ ನಾವು ನೋಡುವಾಗ ಈ ಲೈಂಗಿಕತೆ ಎನ್ನುವಂಥದ್ದರ ಒಂದು ಕೆಟ್ಟದಾದಂಥ ಒಂದು ಭಾವವನ್ನು ನಾವು ನೋಡ್ತಾ ಇದ್ದೀವಿ. ಈಗ ನಾನು ಮೊದಲು ಹೇಳಿದ ಹಾಗೆ ಇಂಟರ್ನೆಟ್ ಮುಂದಾದಂಥ ಅನೇಕ ರೀತಿಯಾದಂಥ ಸೌಲಭ್ಯಗಳು ನಮಗೆ ಲಭ್ಯವಾದ ನಂತರ ಇಂಟರ್ನೆಟ್ ಪ್ರೊನೋಗ್ರಫಿ ಆಗಲಿ ಅಥವಾ ಬೇರೆ ರೀತಿಯಾದಂಥ ಅನೈತಿಕವಾದಂಥ ಸಂಬಂಧಗಳಾಗಲಿ ಇವೆಲ್ಲ ಹೆಚ್ಚುತ್ತಾ ಇರುವಂಥ ಒಂದು ಕಾಲಕ್ಕೆ ನಾವು ಬಂದಿದ್ದೀವಿ. ಈ 2 ಕುಟುಂಬಗಳಲ್ಲಿ ಅವರ ಕುಟುಂಬಕ್ಕೆ ನಾಶನದ ಬಿತ್ತನ್ನು ಬೀಸಿದಂಥ ಈ 3 ಸಂಗತಿಗಳನ್ನು ನಾವು ನೆನಪಲ್ಲಿಟ್ಟುಕೊಳ್ಳಬೇಕು ಯಾವಾಗಲೂ. ಯಾಕೆಂತ ಹೇಳಿದ್ರೆ ಇದು ನಮ್ಮ ನಾಶನಕ್ಕೆ ಕಾರಣವಾಗ್ತದೆ. ಒಂದು ವಿಷಯ ನಾನು ಇಲ್ಲಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಇವರಿಬ್ಬರು ಕೂಡ ದೇವರ ಸೇವಕರಾಗಿದ್ದರು. ಆತ್ಮೀಕವಾದಂಥ ಒಂದು ವಾತಾವರಣದಲ್ಲಿ ಹುಟ್ಟಿ ಬೆಳೆದಂಥ ಮಕ್ಕಳು ಯಾಕೆ ದಾರಿ ತಪ್ಪಿ ಹೋಗ್ತಾರೆ? ನಮ್ಮ ಸಭೆಗಳಲ್ಲಿ ಸೇವಕರಾಗಿರುವಂಥ, ಹಿರಿಯರಾಗಿರುವಂಥ, ಸುವಾರ್ಥಿಗರಾಗಿರುವಂಥ, ಆತ್ಮೀಕವಾಗಿ ಮುಂಜೂಡಿಯಲ್ಲಿರುವಂಥ ಅನೇಕ ಸಹೋದರರ ಮಕ್ಕಳು ಅಥವಾ ಅನೇಕ ಕುಟುಂಬಗಳಲ್ಲಿ ಹುಟ್ಟಿದಂಥ ಮಕ್ಕಳು ಯಾಕೆ ದಾರಿ ತಪ್ಪಿ ಹೋಗ್ತಾರೆ? ಇದು ಸಮುವೇಲನ ಮನೆಯಲ್ಲಿ ಆದರೆ, ಇದು ಏಲಿಯನ ಮನೆಯಲ್ಲಿ ಆದರೆ ನಮ್ಮ ಮನೆಯಲ್ಲೂ ಕೂಡ ಆಗುತ್ತದೆ. ಹಾಗಾಗಿ ನಾವು ಎಚ್ಚರವಾಗಿರಬೇಕಾದಂಥ ಅಗತ್ಯವಿದೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಪ್ರಿಯವಾದವರೇ, ನಮ್ಮ ಕುಟುಂಬಗಳು ನಾವು ಸೇವೆ ಮಾಡುತ್ತೇವೆ ಎನ್ನುವುದಲ್ಲ,
ನಾವು ಯಾರನ್ನು ಸೇವೆ ಮಾಡ್ತೇವೆ, ಯಾವ ಸೇವೆಯನ್ನು ಮಾಡ್ತೇವೆ ಅನ್ನೋದು ಪ್ರಾಮುಖ್ಯವಾದದ್ದು. ನಮ್ಮ ಕುಟುಂಬವನ್ನು, ನಮ್ಮ ಹೆಂಡತಿಯರನ್ನು, ನಮ್ಮ ಮಕ್ಕಳನ್ನು ಬಿಟ್ಟು ಅವರನ್ನು ಬದಿಯಲ್ಲಿಟ್ಟು ನಾವು ಬೇರೆಯವರನ್ನು ಪೋಷಿಸಲಿಕ್ಕೆ ಹೋಗುವಾಗ ಅದರಲ್ಲಿ ಒಂದು ಅಪಾಯವಿದೆ, ಒಂದು ಒಂದು ಡೇಂಜರ್ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದು. ಅನೇಕರು ತಮ್ಮ ಸ್ವಂತ ಕುಟುಂಬದ ಆತ್ಮೀಕ ಪೋಷಣೆಯನ್ನು ಮರೆತು ಸಭೆಯನ್ನು ಪೋಷಿಸುವುದಕ್ಕಾಗಿ, ಸಭೆಯನ್ನು ಬಲಪಡಿಸುವುದಕ್ಕಾಗಿ ಅವರು ಸೇವೆಯನ್ನು ಮಾಡ್ತಾರೆ, ಸ್ವಾರ್ಥ ಸೇವೆಯಲ್ಲಿದ್ದಾರೆ. ಆದರೆ ಸ್ವಂತ ಕುಟುಂಬದ ಆತ್ಮೀಕ ಪೋಷಣೆಯನ್ನು ಅವರು ಮರೆತು ಬಿಟ್ಟಿದ್ದಾರೆ. ಇದು ಅಪಾಯ ಸೂಚನೆಯನ್ನು ಕೊಡುವಂತ ಸಂಗತಿಯಾಗಿದೆ ಪ್ರಿಯರೇ. ಹಾಗಾಗಿ ನಾನೀಗ ಕೆಲವು ಅಂಶಗಳನ್ನು, ದೇವರಲ್ಲಿ ಕೇಂದ್ರೀಕರಿಸಲ್ಪಟ್ಟಂತ ಕುಟುಂಬದ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಇಷ್ಟಪಡುತ್ತೇನೆ. ದೇವರಲ್ಲಿ ಕೇಂದ್ರೀಕರಿಸಲ್ಪಟ್ಟಂತ ಒಂದು ಗೋಡ್ಲಿ ಫ್ಯಾಮಿಲಿ ಅಥವಾ ದೇವರಲ್ಲಿ ಭಯಭಕ್ತಿಯುಳ್ಳ ಕುಟುಂಬ ಎಂಬುದಾಗಿ ಹೇಳುವಾಗ ಸೇವೆ ಮಾಡುವಂಥ ಕುಟುಂಬವಲ್ಲ, ಅಥವಾ ಆ ಸಭೆಯ ಆ ಮನೆಯ ನಾಯಕನು ಸೇವಕನಾಗಿದ್ದರೆ ಆ ಕುಟುಂಬ ದೇವರ ಭಯದಲ್ಲಿರುವಂಥದ್ದಾಗಿದೆ ಎಂಬುದಾಗಿ ತಪ್ಪಾಗಿ ತಿಳ್ಕೊಳ್ಬೇಡಿ. ಹಾಗಾಗಿದ್ದರೆ ಸಮುವೇಲನ ಮತ್ತು ಏಲಿಯನ ಕುಟುಂಬವೂ ಕೂಡ ಆತ್ಮೀಕವಾಗಿರಬೇಕಾಗಿತ್ತು. ಆದರೆ ಆ ರೀತಿಯಾಗಿ ನಾವು ಕಾಣುತ್ತಾ ಇಲ್ಲ. ಯಾವ ಕುಟುಂಬ ದೇವರಲ್ಲಿ ಭಯಭಕ್ತಿ ಉಳ್ಳದಾಗಿದೆಯೋ ಆ ಕುಟುಂಬದಲ್ಲಿ ಎಲ್ಲ ಸದಸ್ಯರು ಕೂಡ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರುತ್ತಾರೆ. ಈ ವಿಚಾರವನ್ನು ಬೇರೆ ಅನೇಕ ಕುಟುಂಬಗಳಿಂದ ನಾವು ಕಲಿಯಲಿಕ್ಕೆ ಸಾಧ್ಯವಾಗುತ್ತೆ. ನಾನು ಬೇಗನೆ, ಸಮಯದ ಕೊರತೆ ಇದೆ, ಆದರೂ ನಾನು ಬೇಗನೆ ನಿಮ್ಮ ಗಮನವನ್ನು ಒಂದು ಕುಟುಂಬದ ಕಡೆಗೆ ಸೆಳೆಯುತ್ತೇನೆ. ಇದು ಅಬ್ರಹಾಮನ ಕುಟುಂಬ. ನಮಗೆಲ್ಲರಿಗೂ ಗೊತ್ತಿರುವಂಥ ಅಬ್ರಹಾಮನ ಕುಟುಂಬ ಎನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ಒಂದು ಕುಟುಂಬ, ಒಂದು ಮಾದರಿಯ ಕುಟುಂಬ. ಅನೇಕ ರೀತಿಯಲ್ಲಿ ನೋಡುವಾಗ ಮಾದರಿಯ ಆದಂಥ ಒಂದು ಕುಟುಂಬವನ್ನು ಅಬ್ರಹಾಮನ ಕುಟುಂಬ ಎಂಬುದಾಗಿ ನಾವು ಹೇಳಬಹುದು. ನಾವು ಪೇತ್ರನು ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 3ನೇ ಅಧ್ಯಾಯದ 6ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ನಾವು ಈ ಕುಟುಂಬದ ಒಂದು ಚಿತ್ರವನ್ನು ನೋಡ್ತಾ ಇದ್ದೇವೆ. ಅಲ್ಲಿಯ ಆ ಒಂದು ಕುಟುಂಬದಲ್ಲಿ ಯಜಮಾನತಿಯು ತನ್ನ ಯಜಮಾನನನ್ನು ಹೇಗೆ ಕರೀತಾನೆ? ಸಾರಾ ಅಡ್ರೆಸ್ಡ್ ಏಬ್ರಹಾಂ ದ ಲೋರ್ಡ್, ಯಜಮಾನನೇ ಎಂಬುದಾಗಿ ಅಲ್ಲ. ಓಕೆ, ಸಾರಳು ತನ್ನ ಗಂಡನಾದಂಥ ಅಬ್ರಹಾಮನನ್ನು ಯಜಮಾನನೇ ಎಂಬುದಾಗಿ ಕರೀತಾನೆ. ಸೊ ಅದರಲ್ಲಿ ಏನಿದೆ ವಿಶೇಷತೆ? ಅದರ ಅರ್ಥ, ಆ ಒಂದು ಶಬ್ದವನ್ನು ಆಕೆ ಬಳಸುವುದಾದರೆ ಅದರ ಅರ್ಥ ಯಾವ ದೃಷ್ಟಿಯಲ್ಲಿ ಆಕೆಯು ತನ್ನ ಯಜಮಾನನನ್ನು ನೋಡುತ್ತಾ ಇದ್ದಳು ಎಂಬುದಾಗಿ ನಮಗೆ ಅರ್ಥ ಆಗ್ತದೆ. ಆಕೆಯು ಆತನನ್ನು ಯಜಮಾನನೇ, ಕನ್ನಡದಲ್ಲಿ ನಾವು ಈಗ ಮದುವೆ ಆದಂಥ ಅನೇಕ ಹೆಂಡತಿಯರಲ್ಲಿದ್ದಾರೆ, ನೀವು ಹೇಗೆ ಕರೀತೀರಾ? ಕೆಲವರು ರೀ ಅಂತ ಕರೀತೀರಲ್ಲ, ರೀ ಇಲ್ಲಿ ಬನ್ನಿ ಅಂತ ಕರೀತೀರ, ಹೇಗೆ ಗೊತ್ತಿಲ್ಲ. ಒಂದು ವೇಳೆ ಅದೊಂದು ರೆಸ್ಪೆಕ್ಟ್ಫುಲ್ ವರ್ಡ್ ಆಗಿರಬಹುದು, ಆದರೆ ಸಾರಳು ಯಜಮಾನನೇ ಎಂಬುದಾಗಿ ಕರೀತಾ ಇದ್ದಳು. ದಟ್ ಶೋಸ್ ಹೌ ಮಚ್ ಶಿ ರೆಸ್ಪೆಕ್ಟೆಡ್ ಹರ್ ಹಸ್ಬೆಂಡ್. ಇದು ಮಾದರಿಯ ಕುಟುಂಬದ ಒಂದು ಮಾದರಿಯನ್ನು ನಾವು ನೋಡುತ್ತಾ ಇದ್ದೀವಿ. ಆ ಗಂಡ ಮತ್ತು ಹೆಂಡತಿಯ ಮಧ್ಯದಲ್ಲಿರುವ ಸಂಬಂಧದ ಒಂದು ಸೂಚನೆಯನ್ನು ಅಲ್ಲಿಂದ ನಾವು ನೋಡ್ತಾ ಇದ್ದೀವಿ. ಹೀಗೆ ಹೆಂಡತಿ ಗಂಡನನ್ನು ಯಜಮಾನನೇ ಎಂಬುದಾಗಿ ಕರೆಯುವಂದ ಭಯಭಕ್ತಿ ಉಳ್ಳಂದ ಒಬ್ಬ ತಾಯಿಗೆ, ಭಯಭಕ್ತಿ ಉಳ್ಳಂದ ಒಬ್ಬ ತಂದೆಗೆ ಹುಟ್ಟುವ ಮಕ್ಕಳು ಕೂಡ ಭಯಭಕ್ತಿ ಉಳ್ಳವರಾಗಿರುತ್ತಾರೆ. ನಾವು ನೋಡ್ತೇವೆ, ನಾವು ಆದಿಕಾಂಡ 22ನೇ ಅಧ್ಯಾಯದ 3ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ನಾವು ನೋಡುವಾಗ ಈ ಇಸಹಾಕನಿದ್ದಾನಲ್ಲ, ಅವರ ಒಬ್ಬನೇ ಮಗನು. ಆ ಇಸಹಾಕನು ಮುಂಜಾನೆಯಲ್ಲಿ ಎದ್ದು ತನ್ನ ತಂದೆಯಾದಂಥ ಅಬ್ರಹಾಮನ ಜೊತೆಯಲ್ಲಿ ಆರಾಧನೆಗಾಗಿ ಹೋಗ್ತಾರೆ. ಎಲ್ಲಿಗೆ? ಬೆಟ್ಟಕ್ಕೆ, ಮೋರಿಯ ಬೆಟ್ಟಕ್ಕೆ. ಯಾವಾಗ ಹೋಗ್ತಾರೆ? ಮುಂಜಾನೆಯಲ್ಲಿ ಎದ್ದು. ಈಗ ಎಷ್ಟು ಮಕ್ಕಳು ಭಾನುವಾರ ಮುಂಜಾನೆ ಎದ್ದು ಆರಾಧನೆಗೆ ಹೋಗ್ಲಿಕ್ಕೆ ತವಕ ಪಡ್ತಾರೆ. ಎಷ್ಟು ಸಾರಿ ಕರೀಬೇಕು ಮಕ್ಕಳು ಮುಂಜಾನೆ, ಭಾನುವಾರ ಮುಂಜಾನೆ ಆದರೆ ತಂದೆ ತಾಯಿಯರು ಅವನು ಕರೀಬೇಕು, ಸುಮಾರು ಸಲ ಕರೀಬೇಕು, ಅದು ಎದ್ದೇಳುವುದಿಲ್ಲ. ಆಮೇಲೆ ಸ್ವಲ್ಪ ನೀರು ಮುಖಕ್ಕೆ ಹಾಕಿದ್ರೆ ಎದ್ದೇಳುವುದಿಲ್ಲ ಅಲ್ವಾ? ನಾವು ಒತ್ತಾಯ ಮಾಡಿ ಜನರನ್ನು ಆರಾಧನೆಗೆ ಕರ್ಕೊಂಡು ಹೋಗ್ಬೇಕು. ಆದರೆ ಈ ಇಸಹಾಕನು ಆತನು ಮುಂಜಾನೆಯಲ್ಲಿ ಎದ್ದು ಅಬ್ರಹಾಮನ ಜೊತೆಯಲ್ಲಿ ಆರಾಧನೆಗಾಗಿ ಹೋಗಲಿಕ್ಕೆ ಸಿದ್ಧನಾಗಿದ್ದಾನೆ. ಅದು ಮಾತ್ರವಲ್ಲ, ಅಷ್ಟು ಹೋಗ್ತಾ ಇರುವಾಗ ಈ ಇಸಹಾಕನ ಮನಸ್ಸಿನಲ್ಲಿ ಈ ಆರಾಧನೆ ಕುರಿತಾದಂಥ ಚಿತ್ರಗಳು ಬರ್ತಾ ಇತ್ತು. ಆರಾಧನೆ ಹೇಗಿರಬೇಕು, ಹೇಗೆ ನಡೆಯುತ್ತದೆ, ಎಲ್ಲವೂ ಆತನ ಆಲೋಚನೆ ಮಾಡ್ತಾ ಇದ್ದನು. ಹೀಗೆ ಆಲೋಚನೆ ಮಾಡ್ತಾ ಆತನ ಗೊತ್ತಾಯಿತು, ನೋಡಿ ನಾವು ಆರಾಧನೆಗೆ ಹೋಗ್ತಾ ಇದ್ದೇವೆ, ಆದರೆ ಎಂದಿನಂತೆ ನಮ್ಮ ಕೈಯಲ್ಲಿ ಏನಿಲ್ಲ, ಈಗ ಕುರಿ ಇಲ್ಲ.
ಅದರ ಅರ್ಥ ಈ ಇಸಾಕನು ಕೂಡ ಆತನ ಮನಸ್ಸಿನಲ್ಲಿ ಆರಾಧನೆ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ತಂದೆ ಆರಾಧನೆಗೆ ಹೋಗ್ತಾ ಇದ್ದಾರೆ, ಆದರೆ ಆರಾಧನೆಗೆ ಅಗತ್ಯವಾದಂಥ ಕುರಿ ಇಲ್ಲವಲ್ಲ, ಏನು ಮಾಡುವುದು ಎನ್ನುವಂಥ ಚಿಂತೆ ಆತನ ಮನಸ್ಸಿನಲ್ಲಿ. ಸೊ ಆರಾಧನೆಗೆ ಹೋಗುವಾಗ ಬೇರೆಯವರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ, ಆತನು ಆರಾಧನೆ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದಾನೆ. ಎ ಗೌಡ್ಲಿ ಪೇರೆಂಟ್ ವಿಲ್ ಹ್ಯಾವ್ ಎ ಗೌಡ್ಲಿ ಸನ್. ಆಮೇಲೆ ನಾವು 24ನೇ ಅಧ್ಯಾಯಕ್ಕೆ ಬರುವಾಗ, 24ನೇ ಅಧ್ಯಾಯದ 63ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಇಸಾಕನು ಎಲ್ಲಿಗೆ ಹೋಗ್ತಾನೆ? ಆತನು ಒಬ್ಬೊಂಡಿಗನಾಗಿ ಹೊರಗಡೆ ಹೋಗಿದ್ದಾನೆ, ಫೀಲ್ಡ್ಗೆ ಹೋಗಿದ್ದಾನೆ. ಯಾವುದಕ್ಕೋಸ್ಕರ? ಧ್ಯಾನ ಮಾಡುವುದಕ್ಕಾಗಿ, ಪ್ರಾರ್ಥನೆ ಮಾಡುವುದಕ್ಕಾಗಿ. ಒಬ್ಬೊಂಡಿಗನಾಗಿ ಮನೆಯಲ್ಲಿ ಕೂತ್ಕೊಂಡು ಬೋರ್ ಹಿಡಿದಾಗ ಸ್ವಲ್ಪ ಹೊತ್ತು ಕ್ರಿಕೆಟ್ ನೋಡೋಣ ಅಂದರೆ ಟಿ ವಿ ಆನ್ ಮಾಡಲಿಲ್ಲ, ಅಥವಾ ಸ್ವಲ್ಪ ಕ್ರಿಕೆಟ್ ಆಡೋಣ ಫ್ರೆಂಡ್ಸ್ ಜೊತೆಯಲ್ಲಿ ತಿರುಗಾಡೋಣ ಅಂತ ಹೇಳಲಿಲ್ಲ. ಆತ ಏನು ಮಾಡ್ತಾನೆ? ನಾನು ಒಬ್ಬೊಂಡಿಗನಾಗಿದ್ದೇನೆ, ನಾನು ಹೊರದೇಶಕ್ಕೆ ಹೋಗಿ ಯಾರು ಇಲ್ಲದಂಥ ಕಾಡು ಗುಟ್ಟಕ್ಕೆ ಹೋಗಿ ಅಲ್ಲಿ ಕುಳಿತುಕೊಂಡು ದೇವರನ್ನು ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡಬೇಕು. ಇನ್ನು ಮದುವೆ ಆಗಲಿಲ್ಲ, ಚಿಕ್ಕ ಹುಡುಗನು, ಮದುವೆ ವಯಸ್ಸಾಗಿದೆ. ಈ ವಯಸ್ಸಿನಲ್ಲಿ ಹುಡುಗರು ಬೇರೆ ಬೇರೆ ಕಾರ್ಯಗಳನ್ನು ಆಲೋಚನೆ ಮಾಡುವಂಥ ಸಮಯ. ಅವರಿಗೆ ದೇವರ ವಾಕ್ಯದ ಕಡೆಗೆ ಜ್ಞಾನ ಇಲ್ಲ, ದೇವರ ವಾಕ್ಯದ ಕಡೆಗೆ ಗಮನ ಇಲ್ಲ, ದೇವರ ವಾಕ್ಯದ ಕಡೆಗೆ ಆಸಕ್ತಿ ಇಲ್ಲ. ಆದರೆ ಇಸಾಕನು ಧ್ಯಾನ ಮಾಡ್ತಾ ಇದ್ದಾನೆ, ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಲ್ಲಪ್ಪ, ನಾನು 24 ವಯಸ್ಸಾಯ್ತು, 25 ವಯಸ್ಸಾಯ್ತು, ಇನ್ನು ಮದುವೆ ಆಗಲಿಲ್ಲ, ಇಲ್ಲಿ ಎಲ್ಲಿ ಹೋದರೆ ಹುಡುಗಿರೇ ಸಿಕ್ತಂದ ಹುಡುಗಿರನ್ನು ಹುಡುಕೊಂಡು ಆತನು ತಿರುಗಾಡಲಿಲ್ಲ. ಆತನು ಧ್ಯಾನ ಮಾಡುತ್ತಿರುವಾಗ ಅಗೋ ಬರ್ತಾ ಇದ್ದಾಳೆ ಆಕೆ ಅಲ್ಲ, ದೂರದಿಂದ ಆತನು ನೋಡುತ್ತಾನೆ. ನೋಡುವಾಗ ಆಕೆಯು ದೂರದಿಂದ ಒಂಡೆ ಮೇಲೆ ಕುಳಿತುಕೊಂಡು ಆಕೆ ಬರ್ತಾ ಇದ್ದಾಳೆ. ಬೇರೆ ಈ ಹುಡುಗನು, ಈ ಇಸಾಕನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಆದುದರಿಂದ ಆತನ ಮದುವೆ ಕುರಿತಾಗಿ ಆತನು ಚಿಂತೆ ಮಾಡದಿದ್ದರೂ ದೇವರು ಚಿಂತೆ ಮಾಡಿದ್ದಾನೆ. ಆತನು ಎಲ್ಲಿ ದೇವರನ್ನು ಆರಾಧನೆಗಾಗಿದ್ದನೋ ಆ ಕಡೆಗೆ ಆತನ ಜೀವನದ ಸಂಗಾತಿಯನ್ನು ಆ ದೇವರು ಕರೆತಂದಿದ್ದಾನೆ. ಇದು ದೇವರ ಕಾರ್ಯ. ನೋಡಿ, ಇಲ್ಲಿ ಭಯಭಕ್ತಿ ಉಳ್ಳಂತ ಒಂದು ಕುಟುಂಬವನ್ನು ನಾವು ಇಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ರೀತಿಯಾದಂಥ ಅನೇಕ ಕುಟುಂಬಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ನಾವು ತೀಮೋಥೆಯನ ತಂದೆ ತಾಯಿಯರ ಕುರಿತಾಗಿ ನೋಡುತ್ತೇವೆ. ತೀಮೋಥೆಯನ ತಂದೆ ಒಂದು ವೇಳೆ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ತೀರ್ಕೊಂಡಿದ್ದಾನೆ. ಆದರೆ ಆತನ ತಾಯಿಯು ಮತ್ತು ಆತನ ಅಜ್ಜಿಯು ಆತನಿಗೆ ಏನು ಕೊಟ್ಟರು? ದೇವರ ವಾಕ್ಯ ಕೊಟ್ಟರು. ಅವರ ಮನೆಯಲ್ಲಿ ದೇವರ ವಾಕ್ಯವನ್ನು ಯಾವಾಗಲೂ ಹೇಳುತ್ತಾ ಇದ್ದರು, ದೇವರ ವಾಕ್ಯವನ್ನು ಓದುತ್ತಾ ಇದ್ದರು, ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಇದ್ದರು. ಈಗ ತೀಮೋಥೆಯನ ತಾಯಿಯು ಅಥವಾ ಅಜ್ಜಿಯು ಹೇಳಲಿಲ್ಲ, ನಮ್ಮ ಮನೆಯಲ್ಲಿ ಪುರುಷರು ಯಾರೂ ಇಲ್ಲ, ಈ ಮಕ್ಕಳಿಗೆ ವಾಕ್ಯ ಹೇಳಿಕೊಡುವಂಥವರಿಲ್ಲ ಎಂಬುದಾಗಿ ಅವರು ಹೇಳಲಿಲ್ಲ. ಅವರು ಹೇಳಿದ್ದಾರೆ, ನಾವೇ ಕೊಡಬೇಕು, ನಾವೇ ಅದನ್ನು ಕೊಡುವ ಜವಾಬ್ದಾರಿಗೆ ನಮಗಿದೆ. ಹುಡುಗನಿಗೆ ಅವರು ಊಟ ಕೊಟ್ಟರು, ಅದರ ಜೊತೆಯಲ್ಲಿ ದೇವರ ವಾಕ್ಯವನ್ನು ಕೊಟ್ಟರು. ಹಾಗಾಗಿ ತೀಮೋಥೆಯನು ಬೆಳೆಯುತ್ತಾ ಬಂದಾಗ ಅವನ ಮನಸ್ಸಿನಲ್ಲಿ ದೇವರ ಸೇವೆ ಮಾಡಬೇಕು ಅನ್ನೋ ಒಂದು ಆಸಕ್ತಿ. ಆಮೇಲೆ ಪೌಲನ ಜೊತೆಯಲ್ಲಿ ಊರ ಸುತ್ತಿ ಆತನೇನು ಮಾಡ್ತಾನೆ? ದೇವರ ವಾಕ್ಯವನ್ನು ಸಾರುತ್ತಾನೆ. ಅನೇಕ ಸಭೆಗಳಿಗೆ ನಾಯಕರನ್ನು ನೇಮಿಸುವಂತ ಶ್ರೇಷ್ಠವಾದಂಥ ಸೇವೆಯನ್ನು ಆತನು ಮಾಡುತ್ತಾನೆ. ಯಾಕೆಂದು ಹೇಳಿದ್ರೆ ಬಹಳ ಚಿಕ್ಕ ವಯಸ್ಸಿನಿಂದಲೇ ತೀಮೋಥೆಯನು ದೇವರ ವಾಕ್ಯಗಳನ್ನು ಅಭ್ಯಾಸ ಮಾಡಿದ್ದಾನೆ. ಪ್ರಿಯರೇ, ನಮ್ಮ ಮನೆಗಳು ದೇವರ ವಾಕ್ಯದಿಂದ ತುಂಬಲ್ಪಡಬೇಕು. ನಮ್ಮ ಮನೆ ಗೋಡೆಗಳಲ್ಲಿ ದೇವರ ವಾಕ್ಯ ಬರೆದಿರಬೇಕು. ನಮ್ಮ ಮಾತುಗಳಲ್ಲಿ ದೇವರ ವಾಕ್ಯ ಇರಬೇಕು. ನಮ್ಮ ಪ್ರಾರ್ಥನೆಗಳಲ್ಲಿ ದೇವರ ವಾಕ್ಯ ಇರಬೇಕು. ನಾವು ನಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನು ಕೊಡುವಾಗ ನಮ್ಮ ಮಕ್ಕಳು ದೇವರಲ್ಲಿ ಭಯಭಕ್ತಿ ಉಳ್ಳಂತ ಜೀವನವನ್ನು ನಡೆಸಲು ಸಾಮರ್ಥ್ಯವುಳ್ಳವರಾಗಿರುತ್ತಾರೆ. ನಾವು ನೋಡ್ತಾ ಇದ್ದೇವೆ, ಸ್ಯಾಮುವೇಲನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಸ್ಯಾಮುವೇಲನೇ ಯಾಕೆ ಪ್ರಾರ್ಥನೆ ಮಾಡಿದ್ದಾನೆ ಅಂತ ಹೇಳಿದರೆ, ಸ್ಯಾಮುವೇಲನಿಗೆ ಪ್ರಾರ್ಥನೆ ಮಾಡುವಂತ ತಾಯಿ ಇತ್ತು. ಆ ತಾಯಿಯು ಸ್ಯಾಮುವೇಲನ್ನು ಪಡೆದದ್ದೇ ಪ್ರಾರ್ಥನೆಯಿಂದಲೇ. ಪ್ರಾರ್ಥಿಸುವಂತ ತಾಯಿಗೆ ದೇವರಲ್ಲಿ ಭಯಭಕ್ತಿ ಉಳ್ಳುವಂತ ಮಗನನ್ನು ದೇವರು ಕೊಟ್ಟಿದ್ದಾನೆ. ಹಾಗಾಗಿ ಸ್ಯಾಮುವೇಲನ ತಾಯಿಯ ಹಾಗೆ ನಾವು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸ್ನಾನಿಗನಾದಂಥ ಯೋಹಾನನು ಮತ್ತು ಆತನ ತಂದೆ ತಾಯಿಯರ ಕುರಿತಾಗಿ ನಾವು ಓದುವಾಗ ಅವರು ಸಹ ಭಕ್ತಿಯುಳ್ಳಂತ ತಂದೆ ತಾಯಿಯರಾಗಿದ್ದರು. ದೇವರ ಸೇವೆಯಲ್ಲಿ ತೊಡಗಿಕೊಂಡಿರುವಂಥವರು, ಯಾವಾಗಲೂ ಆಲಯದಲ್ಲಿಯೇ ತಮ್ಮ ಸಮಯವನ್ನು ಕಳೆದಂತ ದಂಪತಿಗಳಾಗಿದ್ದರು ಅವರು. ಅವರಿಗೆ ದೇವರು ಜಾನ್ ದ ಬ್ಯಾಪ್ಟಿಸ್ಟ್ ಅಥವಾ ಸ್ನಾನಿಗನಾದಂಥ ಯೋಹಾನನ ಹಾಗೆ ಇರುವಂಥ ಮಗನನ್ನು ಕೊಟ್ಟರು. ಯಾಕೆಂತ ಹೇಳಿದರೆ ಅವರು ದೇವರ ಸೇವೆಯನ್ನು ಮಾಡುತ್ತಾ ಇದ್ದರು. ಸೊ ನಾವು ದೇವರ ಸೇವೆ ಮಾಡುವುದು ಮಾತ್ರವಲ್ಲ, ನಮ್ಮ ಮಕ್ಕಳಿಗೆ ನಾವು
ದೇವರ ವಾಕ್ಯವನ್ನು ಕಲಿಸಬೇಕು. ನಾನು ಇನ್ನೂ ಶ್ರೇಷ್ಠವಾದಂಥ ಮತ್ತೊಂದು ಉದಾಹರಣೆಯನ್ನು ದೇವರ ವಾಕ್ಯದಿಂದ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕುಟುಂಬ. ದೇವರ ಮಗನಾದಂಥ ಯೇಸು ಕ್ರಿಸ್ತನು ನರಾವತಾರವೆತ್ತಿ ಲೋಕಕ್ಕೆ ಮನುಷ್ಯನಾಗಿ ಬಂದಾಗ ದೇವರು ಆತನಿಗೋಸ್ಕರ ಒಂದು ಕುಟುಂಬವನ್ನು ಸಿದ್ಧಪಡಿಸಿದ್ದಾನೆ. ದೇವರ ಮಗನಾದಂಥ ಯೇಸು ಕ್ರಿಸ್ತನು ಆತನು ಜ್ಞಾನ ಸಂಪೂರ್ಣನಾಗಿದ್ದಾನೆ. ಆತನು ಎಲ್ಲವನ್ನು ತಿಳಿದವನಾಗಿದ್ದಾನೆ. ಆತನು ಒಂದು ವೇಳೆ ಪರಿಪೂರ್ಣನಾದಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ ಯೇಸು ಕ್ರಿಸ್ತನು, ಅಲ್ಲವಾ? ಯೇಸು ಕ್ರಿಸ್ತನ ಹಾಗೆ ಪರಿಪೂರ್ಣನಾದಂಥ, ಜ್ಞಾನ ಸಂಪೂರ್ಣನಾದಂಥ, ಎಲ್ಲದರಲ್ಲಿಯೂ ಸಂಪೂರ್ಣತೆಯನ್ನು ಹೊಂದಿದಂಥ ಮತ್ತೊಬ್ಬ ವ್ಯಕ್ತಿಯು ಈ ಲೋಕದಲ್ಲಿ ಹುಟ್ಟಲಿಲ್ಲ. ಒಂದು ವೇಳೆ ಈ ಲೋಕದಲ್ಲಿರುವಂಥ ಹೆಂಗಸರು ಹೇಳ್ಬೋದು, ಯೇಸು ಕ್ರಿಸ್ತನಂದ ಮಕ್ಕಳು ನಮಗೆ ಹುಟ್ಟಬೇಕೆಂಬುದಾಗಿ. ಯಾಕಂದೇಳಿದ್ರೆ ಯೇಸು ಕ್ರಿಸ್ತನು ಪಾಪರಹಿತನಾಗಿದ್ದನು, ಆತನು ದೇವರ ಕುಮಾರನಾಗಿದ್ದನು. ಆತನ ಹಾಗೆ ಪರಿಪೂರ್ಣನಾದಂಥ ಮತ್ತೊಬ್ಬ ವ್ಯಕ್ತಿ ಈ ಲೋಕದಲ್ಲಿಲ್ಲ. ಆ ಪರಿಪೂರ್ಣನಾದಂಥ ಆ ಮಗನನ್ನು ದೇವರು ಯಾರ ಕೈ ಒಪ್ಪಿಸಿದ್ದಾನೆ? ಯಾವ ವಿದ್ಯೆ ಇಲ್ಲದಿರುವಂಥ ಒಂದು ಹಳ್ಳಿಯಲ್ಲಿ ಜೀವಿಸಿದಂಥ ಯೋಸೇಫನು ಮತ್ತು ಮರಿಯಳು ಎನ್ನುವಂಥ ಬಡವರಾದಂಥ ಕಾರ್ಪೆಂಟರ್ಸ್, ಅವರು ಏನು ಮಾಡ್ತಾ ಇದ್ರು? ಕಾರ್ಪೆಂಟ್ರಿ ಕೆಲಸ ಮಾಡ್ತಾ ಇದ್ರು. ಆ ಕೆಲಸ ಮಾಡುವಂಥ ಬಡವರ ಕೈಗೆ ಆ ದೇವರ ಕುಮಾರನನ್ನು ದೇವರು ಒಪ್ಪಿಸಿಕೊಟ್ಟಿದ್ದಾನೆ. ದೇವರು ಹೇಳಿದ್ದಾನೆ, ನೀನು ಈ ಲೋಕದಲ್ಲಿ ಜೀವಿಸುವಾಗ, ನೀನು ಈ ಲೋಕದಲ್ಲಿ ಒಬ್ಬ ಮನುಷ್ಯನಾಗಿ ಜೀವಿಸುವಾಗ ನಿನಗೆ ತಂದೆ ತಾಯಿರಾಗಿರುವಂಥವರು ಯಾರಾಗಿರ್ತಾರೆ? ಬಡವರಾದಂಥ, ಹಳ್ಳಿಯಲ್ಲಿ ಹುಟ್ಟಿದಂಥ, ವಿದ್ಯಾಭ್ಯಾಸವಿಲ್ಲದಂಥ, ಸಂಸ್ಕೃತಿ ಇಲ್ಲದಿರುವಂಥ, ಯಾವುದೇ ಅನುಕೂಲತೆಗಳಿಲ್ಲದೆ ಇರುವಂಥ ಬಡವರಾದಂಥ ಈ ತಂದೆ ತಾಯಿರ ಕೈಗೆ ನಿನ್ನನ್ನು ಒಪ್ಪಿಸ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಮಗನಾದಂಥ ದೇವರು ಎಂದಿಗೂ ಹೇಳಲಿಲ್ಲ ಐ ಶುಡ್ ಬಿ ಬೋರ್ನ್ ಆಸ್ ದಿ ಸನ್ ಆಫ್ ಎ ಟಾಟಾ ಎಂದು ಹೇಳಲಿಲ್ಲ. ನಾನು ಟಾಟಾ ಕುಟುಂಬದಲ್ಲಿ ಹುಟ್ಟಬೇಕೆಂಬುದಾಗಿ ಹೇಳಲಿಲ್ಲ. ಬಿರ್ಲಾದ ಕುಟುಂಬದಲ್ಲಿ ಹುಟ್ಟಬೇಕೆಂದು ಹೇಳಲಿಲ್ಲ. ಅಥವಾ ನಾನು ಯಾವುದೋ ಈ ಲೋಕದಲ್ಲಿರುವಂಥ ಅತಿ ಸಂಪತ್ತಿರುವಂಥ, ಐಶ್ವರ್ಯ ಇರುವಂಥ ಒಬ್ಬ ವ್ಯಕ್ತಿಯ ಕುಟುಂಬದಲ್ಲಿ ಹುಟ್ಟಬೇಕೆಂಬುದಾಗಿ ಯೇಸು ಕ್ರಿಸ್ತನು ಹೇಳಲಿಲ್ಲ. ಆತನು ದೇವರೇನು ಹೇಳಿದಾನೋ ಹಾಗೆಯೇ ಬಡವರಾದಂಥ ತಂದೆ ತಾಯಿಯರ ಕೈ ಕೆಳಗೆ ಎಷ್ಟು ವರ್ಷ? 30 ವರ್ಷಗಳು ಅವರು ಇದ್ದರು. ನಾನು ಅನಿಸ್ತೇನೆ, ಈ ತಂದೆ ತಾಯಿಯರಿಗಿಂತ ಯೇಸು ಕ್ರಿಸ್ತನು ಜ್ಞಾನಿಯಾಗಿದ್ದನು ಅಲ್ವಾ? ಆತನು ದೇವರ ಮಗನಾಗಿದ್ದಾನೆ. ಹಾಗಾಗಿ ಆತನು ಈ ತಂದೆ ತಾಯಿಯರಿಗಿಂತ ಜ್ಞಾನಿಯಾಗಿದ್ದಾರೆ. ಈ ತಂದೆ ತಾಯಿಯರಿಗಿಂತ ಎಲ್ಲ ವಿಷಯದಲ್ಲಿ ಕೂಡ, ಎಲ್ಲ ವಿಚಾರಗಳಲ್ಲಿ ಕೂಡ ಯೇಸು ಕ್ರಿಸ್ತನು ಒಂದು ಹೆಜ್ಜೆ ಮುಂದೆ ಇದ್ದರು. ಆದರೂ ನಾವು ವಾಕ್ಯದಲ್ಲಿ ಓದುವಂಥದ್ದು, ಆತನು ನಜರೇತಿಗೆ ಹಿಂದಿರುಗಿ ಹೋಗಿ ಆ ತಂದೆ ತಾಯಿಯರಿಗೆ ವಿಧೇಯನಾಗಿದ್ದನು ಎಂಬುದಾಗಿ. ನೋಡಿ, ಇದು ಕಠಿಣವಾದಂಥ ಕಾರ್ಯ. ಎಲ್ಲವನ್ನು ತಿಳಿದಂಥ, ಎಲ್ಲವೂ ಗೊತ್ತಿರುವಂಥ ಯೇಸು ಕ್ರಿಸ್ತನು ಏನೂ ಗೊತ್ತಿಲ್ಲದಿರುವಂಥ ಈ ಬಡವರಾದಂಥ ತಂದೆ ತಾಯಿಯರಿಗೆ ವಿಧೇಯರಾಗಿದ್ದನು ಎಂಬುದಾಗಿ ಹೇಳುವಾಗ ಅದು ಶ್ರೇಷ್ಠವಾದಂಥ ಕಾರ್ಯ. ಪ್ರಿಯರೇ, ಈ ದಿನಗಳಲ್ಲಿ ಅನೇಕ ಮಕ್ಕಳು ಅವರು ಹಳ್ಳಿಯಲ್ಲಿ ಹುಟ್ಟಿರುತ್ತಾರೆ, ಬಡ ಕುಟುಂಬಗಳಲ್ಲಿ ಹುಟ್ಟಿರುತ್ತಾರೆ, ವಿದ್ಯಾಭ್ಯಾಸ ಹೊಂದಿರುತ್ತಾರೆ. ಆಮೇಲೆ ವಿದ್ಯಾಭ್ಯಾಸ ಒಂದು ಸ್ವಲ್ಪ ಬೆಂಗಳೂರಿಗೆ ಬಂದು ಒಂದು 6 ತಿಂಗಳು ಇಲ್ಲಿ ಇದ್ದರೆ ಮತ್ತೆ ಅವರ ಎಲ್ಲ ಚೇಂಜ್ ಆಗ್ತದೆ. ಮತ್ತೆ ತಂದೆ ತಾಯಿಗಳಿಗೆ ಹೇಳ್ತಾರೆ, ನಿಮ್ಗೇನು ಗೊತ್ತಿಲ್ಲ, ನೀವು ಸುಮ್ಮನೆ ಇರು ಅಂತ ಹೇಳ್ತಾರೆ. ಅಥವಾ ಅಣ್ಣ ತಮ್ಮಂದ್ರಿಗೆ ಹೇಳ್ತಾರೆ, ನಿಮಗೆ ಗೊತ್ತಿಲ್ಲ, ನಿಮ್ಗೆ ಜ್ಞಾನವಿಲ್ಲ, ತಿಳುವಳಿಕೆ ಇಲ್ಲ, ನೀವು ಹಳ್ಳಿ ಜನ, ನಾವು ಸಿಟಿಯಲ್ಲಿರುವಂಥವರು. ಅವರ ಎಲ್ಲ ವಿಚಾರಗಳು ಚೇಂಜ್ ಆಗುತ್ತೆ ಅಲ್ಲ, ಎಷ್ಟು ಬೇಗನೆ. ಆದರೆ ಯೇಸು ಕ್ರಿಸ್ತನು ಹೇಳಲಿಲ್ಲ. ಯೇಸು ಕ್ರಿಸ್ತನು ಒಂದು ವೇಳೆ ಹೇಳ್ಬೋದು, ನಾನು ದೇವರ ಮಗನು, ನೀವು ಯಾರು ಅಂತ ಹೇಳ್ಬೋದು. ಆದರೆ ಯೇಸು ಕ್ರಿಸ್ತನು ವಿಧೇಯನಾಗಿದ್ದರು. ಅಲ್ಲಿ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳಂಥ ಒಂದು ಕುಟುಂಬವನ್ನು ನೋಡ್ತೀವಿ. ಯೇಸು ಕ್ರಿಸ್ತನ ಕುಟುಂಬದ ಕುರಿತಾಗಿ ನಾವು ಒಂದು ಮಾತನ್ನು ಓದ್ತಾ ಇದ್ದೇವೆ. ಲೂಕನ ಸುವಾರ್ತೆ 2ನೇ ಅಧ್ಯಾಯದ 39 ಮತ್ತು 40 ವಾಕ್ಯದಲ್ಲಿ ಈ ರೀತಿಯಾಗಿ ಓದ್ತಾ ಇದ್ದೇವೆ. ಅಲ್ಲಿ ಯೇಸು ಕ್ರಿಸ್ತನ ಕುಟುಂಬವು ಯಾವ ರೀತಿಯಾದಂಥ ಕುಟುಂಬವಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸಾಕು ನೋಡಿ, ಅವರು ಧರ್ಮಶಾಸ್ತ್ರದಲ್ಲಿ ಹೇಳಿರುವಂಥ ಪ್ರಕಾರ ಎಲ್ಲವನ್ನು ನೆರವೇರಿಸಿದ ಮೇಲೆ ಎಲ್ಲಿಗೆ ಹೋದರು? ತಮ್ಮ ಊರಿಗೆ ಹಿಂದಿರುಗಿ ಹೋದರು. ಯಾರು? ಯೇಸು ಕ್ರಿಸ್ತನ ತಂದೆ ತಾಯಿಯರು. ನಾವು ಹೇಳ್ಬೋದು, ಅವರು ಕಾರ್ಪೆಂಟರ್ ಆಗಿದ್ದಾರೆ, ವಿದ್ಯಾಭ್ಯಾಸ ಇಲ್ಲ, ಹಳ್ಳಿ ಜನರಾಗಿರ್ಬೋದು. ಆದರೆ ಅವರಿಗೆ ಒಂದು ವಿಚಾರ ಗೊತ್ತಿತ್ತು, ಏನು?
ಧರ್ಮಶಾಸ್ತ್ರದಲ್ಲಿ ಏನು ಬರೆದಿದೆ ಅಂತ ಗೊತ್ತಿತ್ತು, ದೇವರ ವಾಕ್ಯದಲ್ಲಿ ಏನಿದೆ ಅಂತ ಗೊತ್ತಿತ್ತು. ಅವರಿಗೆ ಮತ್ತೊಂದು ವಿಚಾರ ಕೂಡ ಗೊತ್ತಿತ್ತು, ಆ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂಥ ಎಲ್ಲ ವಿಚಾರಗಳು ನೆರವೇರಿಸಲ್ತಕ್ಕದ್ದು, ಅದಕ್ಕೆ ನಾವು ವಿಧೇಯರಾಗಿರ್ಬೇಕು ಎಂಬುದಾಗಿ ಅವರಿಗೆ ಗೊತ್ತಿತ್ತು. ಅದೇ ಆ ಕುಟುಂಬದ ಯಶಸ್ಸಿಗೆ ಕಾರಣ. ಆ ಕುಟುಂಬದ ಯಶಸ್ಸಿಗೆ ಕಾರಣ ಏನೆಂದು ಹೇಳಿದ್ರೆ, ಅವರು ತಿಳಿದಂಥ ವಾಕ್ಯವನ್ನು ನೆರವೇರಿಸುವಂಥವರಾಗಿದ್ದರು. ನಮ್ಮ ಬ್ರದರ್ ಸಭೆಯಲ್ಲಿರುವಂಥ ಸಹೋದರ ಸಹೋದರಿಯರಿಗೆ ನಮಗೆ ವಾಕ್ಯದ ಕೊರತೆ ಏನಿಲ್ಲ. ನಾವು ವಾಕ್ಯಗಳನ್ನು ಕಲಿಯುತ್ತಾ ಇದ್ದೇವೆ. ನಮ್ಮ ಸಭೆಗಳಲ್ಲಿ ಬೇರೆ ಎಲ್ಲ ಸಭೆಗಳಿಗೆ ಹೋಲಿಸಿದರೆ ನಮ್ಮ ಸಭೆಗಳಲ್ಲಿ ವಾಕ್ಯವನ್ನು ಸಾರುವುದಕ್ಕೆ ಸಮರ್ಥರಾದಂಥ ಅನೇಕ ಬೋಧಕರಿದ್ದಾರೆ. ಅನೇಕ ಸಮರ್ಥರಾದಂಥ ವೇದ ದೇವರ ವಾಕ್ಯವನ್ನು ಸಾರುವಂಥ ಪ್ರಬೋಧನೆ ಮಾಡುವಂಥ ವ್ಯಕ್ತಿಗಳು ನಮ್ಮ ಸಭೆಗಳಲ್ಲಿದ್ದಾರೆ. ಆದರೆ ನಮ್ಮ ಸಭೆಗಳಲ್ಲಿರುವಂಥ ಕೊರತೆ ಏನೆಂದು ಹೇಳಿದ್ರೆ, ನಾವು ತಿಳಿದಿರುವಂಥ ವಾಕ್ಯಗಳನ್ನು ಪ್ರಾಯೋಗಿಕ ಮಾಡ್ತಾ ಇಲ್ಲ. ಯೇಸು ಕ್ರಿಸ್ತನ ತಂದೆ ತಾಯಿಯರು ಯೋಸೆಫ್ ಮತ್ತು ಮರಿಯಳು ಅವರು ಧರ್ಮಶಾಸ್ತ್ರದಲ್ಲಿ ಬರೆದಿರುವುದು ಎಲ್ಲವೂ ನೆರವೇರಿಸಿದ್ರು ಎಂಬುದಾಗಿ ಓದ್ತಾ ಇದ್ದೀವಿ. ಆ ಶಬ್ದ ಹಾಗೇ ಇದೆ. ನಾನು ಪವಿತ್ರ ಬೈಬಲಿಂದ ಅದನ್ನು ಹೀಗೆ ಬರೆದಿದ್ದೇನೆ. ಅವರು ಕರ್ತನ ನ್ಯಾಯ ಪ್ರಮಾಣದ ಪ್ರಕಾರ ಎಲ್ಲವುಗಳನ್ನು ಎವ್ರಿಥಿಂಗ್, ಕರ್ತನ ವಾಕ್ಯದಲ್ಲಿ ಏನು ಬರೆದಿದೆಯೋ ಅದೆಲ್ಲವನ್ನು ಅವರು ನೆರವೇರಿಸಿದ್ದಾರೆ. ವಾಕ್ಯಕ್ಕೆ ಬದ್ಧರಾಗಿ ಜೀವಿಸಿದಂಥ ವ್ಯಕ್ತಿಗಳಾಗಿದ್ದರು ಯೇಸು ಕ್ರಿಸ್ತನ ತಂದೆ ತಾಯಿಯರು. ಇಲ್ಲಿ ನಾನು ಇನ್ನೊಂದು ವಿಚಾರವನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೇಸು ಕ್ರಿಸ್ತನ ತಂದೆ ತಾಯಿಯರು ಯೋಸೆಫ್ ಮತ್ತು ಮರಿಯಳು ಅವರು ಸಾಮಾನ್ಯ ವ್ಯಕ್ತಿಗಳಾಗಿದ್ದರು. ಯೋಸೆಫನು ಬೋಧಕನಾಗಿರಲಿಲ್ಲ, ಆತನು ಪ್ರೀಸ್ಟ್ ಆಗಿರಲಿಲ್ಲ, ಆತನು ಪ್ರವಾದಿ ಆಗಿರಲಿಲ್ಲ, ಆತನು ಯಾವುದೇ ಚರ್ಚ್ ನಡೆಸ್ತಿರಲಿಲ್ಲ. ಆತನು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದರು ಅಲ್ವಾ, ಸಾಮಾನ್ಯ ವ್ಯಕ್ತಿ. ನಾವು ಯೋಸೆಫನ ಪ್ರಬೋಧನೆಯಿಂದ ಅಥವಾ ಯೋಸೆಫನೆಲ್ಲಾದರೂ ಪ್ರಸಂಗ ಮಾಡಿದ್ರ ಬಗ್ಗೆ ನಾವು ಕೇಳ್ತಾ ಇಲ್ಲ. ಸಾಮಾನ್ಯ ವ್ಯಕ್ತಿ ಆಗಿದ್ದರು. ಮರಿಯಳು ಕೂಡ ಆಕೆಯು ಚರ್ಚ್ನಲ್ಲಿ ಏನಾದರೂ ಆಕ್ಟಿವಿಟೀಸ್ ಮಾಡಿದಾಳೋ ನಮ್ಗೆ ಗೊತ್ತಿಲ್ಲ. ಆ ಸಮಯದಲ್ಲಿ ಯಾವುದಾದ್ರು ಆತ್ಮೀಯ ಕಾರ್ಯಗಳನ್ನು ಮಾಡ್ತಾ ಇದ್ದಾಳೋ ಗೊತ್ತಿಲ್ಲ. ಆಕೆ ಬಗ್ಗೆ ನಮಗೆ ಹೆಚ್ಚು ಮಾಹಿತಿಯೇ ಗೊತ್ತಿಲ್ಲ. ಸ್ವಲ್ಪ ಮಾಹಿತಿಗಳು ಮಾತ್ರ ನಮ್ಗೆ ಗೊತ್ತಿರುವಂಥದ್ದು. ಆದರೆ ನಮಗೆ ಈ ವಾಕ್ಯಗಳಿಂದ ಅಲ್ಲಿ ಬರೆದಿರುವಂಥ ಈ ವಾಕ್ಯಗಳ ಆಧಾರದಲ್ಲಿ ಒಂದು ವಿಚಾರ ನಮಗೆ ಅರ್ಥ ಆಗ್ತದೆ. ಅದೇನೆಂದರೆ, ಈ ಯೇಸು ಕ್ರಿಸ್ತನನ್ನು ಲೋಕದ ರಕ್ಷಕನನ್ನಾಗಿ ಸಿದ್ಧಪಡಿಸುವುದರಲ್ಲಿ ಅವರ ಪಾತ್ರ ದೊಡ್ಡದಾಗಿತ್ತು. ಅವರೇನು ಮಾಡ್ತಾರೆ, ಯೇಸು ಕ್ರಿಸ್ತನನ್ನುವಂಥ ಆ ಒಬ್ಬ ವ್ಯಕ್ತಿಯನ್ನು ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಗಾಡ್ ಹ್ಯಾಸ್ ಗಿವನ್ ಅಸ್ ದಿಸ್ ಚೈಲ್ಡ್. ದೇವರು ನಮ್ಮ ಕೈಯಲ್ಲಿ ಈ ಮಗುವನ್ನು ಕೊಟ್ಟಿದ್ದಾನೆ. ಈ ಮಗುವನ್ನು ನಾವು ದೇವರ ಚಿತ್ತಕ್ಕೆ ಅನುಗುಣವಾಗಿ ಬೆಳೆಸುತ್ತೇವೆ. ದೇವರು ನಮಗೆ ಈ ಮಕ್ಕಳನ್ನು ಕೊಟ್ಟಿದ್ದಾರೆ. ಈ ಮಕ್ಕಳನ್ನು ನಾವು ದೇವರ ಚಿತ್ತಕ್ಕೆ ಅನುಗುಣವಾಗಿ ನಾವು ಬೆಳೆಸುತ್ತೇವೆ ಎಂಬುದಾಗಿ ಅವರು ಹೇಳುತ್ತಾ, ಅವರ ಕೈಯಲ್ಲಿ ದೇವರು ಕೊಟ್ಟಂತ ಮಕ್ಕಳನ್ನು ದೇವರ ಚಿತ್ತಕ್ಕೆ ಅನುಗುಣವಾಗಿ ಬೆಳೆಸಿದ್ದಾರೆ. ನೋಡಿ, ಯೇಸು ಕ್ರಿಸ್ತನು ತನ್ನ ಬಹಿರಂಗ ಸೇವೆ ಪ್ರಾರಂಭವಾದಾಗ ಆತನು ಆಲಯಕ್ಕೆ ಬಂದು ದೇವರ ವಾಕ್ಯವನ್ನು ತೆಗೆದು ಓದುತ್ತಾನೆ. ಅದರ ಅರ್ಥ ಆತನು ಆಲಯಕ್ಕೆ ಹೋಗ್ತಾ ಇದ್ದನು, ಆತನ ವಾಕ್ಯದ ಪರಿಚಯವಿತ್ತು. ಆತನು ಓದಿದ ಮೇಲೆ ಆತನು ಹೇಳಿದ್ದಾನೆ, ಇವತ್ತು ಈ ಮಾತು ನೆರವೇರಿತು ಅಂತ ಹೇಳುವಾಗ ಆತನ ದೇವರ ವಾಕ್ಯದ ಜ್ಞಾನವಿತ್ತು. ಆ ಒಂದು ಜ್ಞಾನವನ್ನು ಆತನಲ್ಲಿ ಬರಬೇಕಾದರೆ ಆತನ ತಂದೆ ತಾಯಿಯರೇ ಅದಕ್ಕೆ ಕಾರಣ. ಈ ತಂದೆ ತಾಯಿಯರು ತಮ್ಮ ಮಕ್ಕಳ ಸೇವೆ ಮಾಡಿದ್ದಾರೆ. ಹಾಗಾಗಿ ಆ ಮಕ್ಕಳು ಏನು ಮಾಡಿದ್ದಾರೆ, ದೇವರ ಸೇವೆಯಲ್ಲಿ ಉಪಯೋಗಿಸಲ್ಪಟ್ಟಿದ್ದಾರೆ. ಯೇಸು ಕ್ರಿಸ್ತನು ಲೋಕದ ರಕ್ಷಕನಾಗಿದ್ದಾನೆ. ಯೇಸು ಕ್ರಿಸ್ತನನ್ನು ಲೋಕಕ್ಕೆ ಕೊಡುವುದರಲ್ಲಿ ಈ ಯೋಸೆಫ್ ಮತ್ತು ಮರಿಯಳು ಅವರು ಶ್ರದ್ಧೆಯಿಂದ ತಾಳ್ಮೆಯಿಂದ ಅವರು ಸೇವೆಯನ್ನು ಮಾಡಿದ್ದಾರೆ, ಆ ಮಕ್ಕಳ ಸೇವೆಯನ್ನು ಮಾಡಿದ್ದಾರೆ. ಆದರೆ ನಾವು ಏಲಿ ಮತ್ತು ಸಮುವೇಲನ ಕಥೆಯನ್ನು ನೋಡೋಣ. ಏಲಿ ಮತ್ತು ಸಮುವೇಲನು ತಮ್ಮ ಕೈಯಲ್ಲಿ ದೇವರು ಕೊಟ್ಟಂತ ಮಕ್ಕಳನ್ನು ಸರಿಯಾಗಿ ಬೆಳೆಸಲಿಲ್ಲ, ಆದರೆ ಆ ಸಮಾಜದಲ್ಲಿರುವಂಥ ಅನೇಕರಿಗೆ ಆತ್ಮಿಕ ಪೋಷಣೆ ನೀಡಿದ್ದಾರೆ. ಇಲ್ಲಿ ಏನು ವ್ಯತ್ಯಾಸ ಇದೆ? ಏಲಿ ಮತ್ತು ಸಮುವೇಲನು ಅನೇಕರನ್ನು ಫೋಕಸ್ ಮಾಡಿದ್ದಾರೆ. ಯೋಸೆಫ್ ಮತ್ತು ಮರಿಯಳು ಒಬ್ಬರನ್ನು ಫೋಕಸ್ ಮಾಡಿದ್ದಾರೆ. ಇಲ್ಲಿ ಯಾರು ಯಶಸ್ವಿಯಾಗಿದ್ದಾರೆ? ಏಸಾಮ್ಯ ತಾಯಿಯರಲ್ಲ. ಸೊ ನಾನು ಮತ್ತೆ ಹೇಳ್ತೇನೆ,
ಸ್ಯಾಮ್ಯುಯಲ್ ಮತ್ತು ಏಲಿ ಅನೇಕರನ್ನು ಫೋಕಸ್ ಮಾಡಿದ್ದಾರೆ, ಎಲ್ಲರನ್ನು ಸರಿಪಡಿಸಲಿಕ್ಕೆ ಹೋಗಿದ್ದಾರೆ. ಅದ್ರಲ್ಲಿ ಎಷ್ಟು ಜನ ಸರಿಯಾಗಿದ್ದಾರೆ ಗೊತ್ತಿಲ್ಲ, ವಾಕ್ಯದಲ್ಲಿ ನಡೆದಿರೋ ಗೊತ್ತಿಲ್ಲ. ಆದರೆ ಯೇಸುಸ್ವಾಮಿ ತಂದೆ ತಾಯಿಯರು ಎಲ್ಲರ ಕಡೆ ಗಮನ ಕೊಡಲಿಲ್ಲ, ತಮ್ಮ ಕುಟುಂಬ ಸರಿಯಾಗಿರ್ಬೇಕೆಂಬುದು ಬಯಸಿದ್ದಾರೆ, ತಮ್ಮ ಕುಟುಂಬ ಪೋಷಿಸಿದ್ದಾರೆ. ಅದರ ಮುಖಾಂತರವಾಗಿ ಲೋಕಕ್ಕೆ ರಕ್ಷಕನನ್ನೇ ಕೊಟ್ಟಿದ್ದಾರೆ. ಪ್ರಿಯವಾದವರೇ, ನಿಮ್ಮ ಕೈಯಲ್ಲಿ ದೇವರು ಕೊಟ್ಟಿರುವಂಥ ಮಕ್ಕಳು ನಿಮ್ಮ ಕುಟುಂಬದಲ್ಲಿ ಬೆಳೀತಾ ಇದ್ದಾರೆ. ಆ ಮಕ್ಕಳನ್ನು ಫೋಕಸ್ ಮಾಡಿ. ಸಭೆಯಲ್ಲಿ ಇರುವಂಥ ಬೇರೆಯವರು ಹೇಗೇ ನಡೀರಿ, ಅವರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆ ಮಗನ ಕೂದಲು ಸರಿ ಇಲ್ಲ, ಅವನ ಡ್ರೆಸ್ ಸರಿ ಇಲ್ಲ, ಅವನ ಪ್ಯಾಂಟ್ ಸರಿ ಇಲ್ಲ, ಅವನ ಬೈಕಲ್ಲಿ ಹೋಗೋದು ಸರಿ ಇಲ್ಲ, ಆ ಹುಡುಗಿ ಈ ಥರ ಬಟ್ಟೆ ಹಾಕ್ತಾಳೆ, ಆ ಥರ ಬಟ್ಟೆ ಹಾಕ್ತಾರೆ, ಅವರ ಬಗ್ಗೆ ಗಮನ ಬೇಡ. ಯಾಕೆ ಸುಮ್ಮನೆ ಮಾತಾಡೋದು? ಅನೇಕರು ಬೇರೆಯವರ ಮನೆಯಲ್ಲಿ ಏನು ನಡೀತಾ ಇದೆ, ಅವರ ಮಕ್ಕಳು ಹೇಗೆ ನಡೀತಾ ಇದೆ, ಅವರ ಮಕ್ಕಳು ಏನು ಬಟ್ಟೆ ಹಾಕ್ತಾ ಇದ್ದಾರೆ, ಅವರ ಮಕ್ಕಳು ಏನು ಸ್ಟೈಲ್ ಮಾಡ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದಾರೆ. ಸ್ವಂತ ಮಕ್ಕಳು ಹೇಗಿದ್ದಾರೆ ಎನ್ನುವಂಥದ್ದು ಗೊತ್ತಿಲ್ಲ. ಹಾಗಾಗಿ ನಮ್ಮ ಕುಟುಂಬಗಳಲ್ಲಿ ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಂತ ಸ್ವಂತ ಮಕ್ಕಳು ಹೇಗೆ ನಡೀತಾ ಇದ್ದಾರೆ, ಅವರು ದೇವರ ಮಾರ್ಗದಲ್ಲಿ ನಡೀತಾ ಇದೆಯೋ, ಅಥವಾ ಅವರು ದಾರಿ ತಪ್ಪಿ ಹೋಗ್ತಾ ಇದ್ದಾರೋ, ಅಥವಾ ಅವರು ಲೋಕಕ್ಕೆ ಇಳಿದು ಹೋಗಿದ್ದಾರೋ, ಇದು ನಿಮ್ಮ ಗಮನಕ್ಕೆ ಬರಲಿ. ಅವರನ್ನು ಸರಿಪಡಿಸುವಂಥ ಜವಾಬ್ದಾರಿಕೆ ನಿಮ್ಮದಾಗಿರುತ್ತದೆ. ನಾನು ಈ ಒಂದು ಸಂದೇಶ ಇಲ್ಲಿ ಮುಗಿಸುವುದಕ್ಕಿಂತ ಮೊದಲು ಇನ್ನೊಂದು ಮಾತು ಸಹ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನೇಕರು ಮಕ್ಕಳು ಸರಿ ಇಲ್ಲದಿದ್ದರೆ, ಮಕ್ಕಳು ದಾರಿ ತಪ್ಪಿ ಹೋದರೆ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಸಭೆ ಸರಿ ಇಲ್ಲ, ನಮ್ಮ ಸಭೆಯಲ್ಲಿ ಹಿರಿಯರು ಸರಿ ಇಲ್ಲ, ನಮ್ಮ ಸಭೆಯಲ್ಲಿ ಸಂಡೇ ಸ್ಕೂಲ್ ಟೀಚರ್ಸ್ ಸರಿ ಇಲ್ಲ, ನಮ್ಮ ಸಭೆಯಲ್ಲಿ ಯೂತ್ ಲೀಡರ್ಸ್ ಸರಿ ಇಲ್ಲ, ಹಾಗಾಗಿ ನಮ್ಮ ಮಕ್ಕಳು ಆರಾಧನೆಗೆ ಬರ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ಆತ್ಮೀಯವಾದಂಥ ಆಸಕ್ತಿ ಇಲ್ಲ, ಯಾಕಂತ ಹೇಳಿದರೆ ನಮ್ಮ ಸಭೆ ಸರಿ ಇಲ್ಲ. ನಾನು ಹೇಳ್ತೇನೆ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರ. ನಿಮ್ಮ ಸಭೆ ಸರಿ ಇಲ್ಲ ಅಂತೇಳಿ ಅಲ್ಲ, ನಿಮ್ಮ ಕುಟುಂಬ ಸರಿ ಇಲ್ಲ. ನಿಮ್ಮ ಕುಟುಂಬ ಸರಿಯಾಗಿದ್ದರೆ ನಿಮ್ಮ ಸಭೆಯಲ್ಲಿ ಎಲ್ಲ ವಿಚಾರಗಳು ಸರಿಯಾಗ್ತದೆ. ನಿಮ್ಮ ಕುಟುಂಬ ನೀವು ಸರಿಪಡಿಸಿ, ನಿಮ್ಮ ಮಕ್ಕಳ ನಡತೆ ನೀವು ಸರಿಪಡಿಸಿ, ನಿಮ್ಮ ಮಕ್ಕಳ ಫ್ರೆಂಡ್ಸ್ಗಳು ಯಾರು ಅಂತ ನೀವು ತಿಳ್ಕೊಳ್ಳಿ, ಅವರು ಎಲ್ಲಿ ಹೋಗ್ತಾರೆ ಅಂತ ನೀವು ತಿಳ್ಕೊಳ್ಳಿ, ಅವ್ರು ಏನು ಮಾಡುತ್ತಿದ್ದಾರೆ ಅಂತ ತಿಳ್ಕೊಳ್ಳಿ, ಅವರಿಗೆ ದೇವರ ವಾಕ್ಯ ಕೊಡಿ. ಎಷ್ಟು ಸಮಯ ನೀವು ಅವರಿಗೆ ಮೊಬೈಲ್ ಫೋನ್ ರೀಚಾರ್ಜ್ ಮಾಡಿ ಕೊಡ್ತೀರಾ, ಅವರಿಗೆ ಒಳ್ಳೆ ಶಾಲೆ ವಿದ್ಯಾಭ್ಯಾಸ ಕೊಡ್ತೀರಾ, ಅವರಿಗೆ ಪುಸ್ತಕಗಳು ಕೊಡ್ತೀರಾ, ಒಳ್ಳೆ ಬಟ್ಟೆ ಕೊಡ್ತೀರಾ. ಆದರೆ ಎಷ್ಟು ಸಾರಿ ಅವರು ಒಂದು ಶಿಬಿರಕ್ಕೆ ಹೋಗೋದಕ್ಕೆ ನೀವು ಹಣ ಕೊಡ್ತೀರಾ? ಅಲ್ಲಿ ಶಿಬಿರ ನಡೀತಾ ಇದೆ, ನನ್ನ ಮಕ್ಕಳು ಹೋಗ್ಬೇಕು, ಅದ್ರ ಖರ್ಚುಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ. ನೀವು ಊಟ ಕೊಡ್ತೀರಾ, ಬಟ್ಟೆ ಕೊಡ್ತೀರಾ, ನೀವು ತಿರುಗಾಡಲಿಕ್ಕೆ ಬೈಕ್ ಕೊಡ್ತೀರಾ, ಆದರೆ ಒಳ್ಳೆ ಬೈಬಲ್ ಯಾವ ತಗೊಂಡು ಕೊಡ್ತೀರಾ? ನಾವು ಯಾವಾಗಲೂ ಕ್ರೈಸ್ತರಿಗೆ ಒಂದು ವಾಡಿಕೆಯಾಗಿ ಹೇಳ್ತೇವೆ, ಎಲ್ಲಿ ಫ್ರೀ ಬೈಬಲ್ ಸಿಕ್ಕುತ್ತದೋ ಅದೇ ಸಾಕು ಅಲ್ಲ. ಲಾಸ್ಟ್ ಟೈಮ್ ನೀವು ಯಾವಾಗ ಒಂದು ಒಳ್ಳೆ ಬೈಬಲ್ ತಗೊಂಡಿದ್ದೀರಾ? ನಿಮ್ಮ ಮಗನಿಗೆ ಬರ್ತ್ಡೇ ಬಂದಾಗ ನೀವು ಬಟ್ಟೆ ಕೊಟ್ಟಿರ್ಬೋದು, ಆದರೆ ನನ್ನ ಮಗನಿಗೆ ಈ ಸಾರಿ ನಂದು ಒಳ್ಳೆ ಬೈಬಲ್ ಕೊಡ್ತೇನೆ ಅಂದೆಷ್ಟು ಜನ ಹೇಳಿದ್ದಾರೆ? ನಾವು ಮಾಡಬೇಕಾದಂಥ ಕರ್ತವ್ಯ ನಾವು ಮಾಡುವಾಗ ದೇವರು ಮಾಡಬೇಕಾದಂಥ ಕಾರ್ಯ ದೇವರು ಮಾಡುವಂಥವನಾಗಿದ್ದಾನೆ. ನಮ್ಮ ಸಭೆ ಸರಿಯಿಲ್ಲ, ಹಾಗಾಗಿ ನಮ್ಮ ಮಕ್ಕಳು ಸರಿಯಿಲ್ಲ ಎಂಬುದು ಹೇಳುವಂಥದ್ದು ಕೇವಲ ನೆಪ ಮಾತ್ರ. ನಮ್ಮ ಮನೆ ಸರಿಯಾದರೆ ನಮ್ಮ ಮಕ್ಕಳು ಸರಿಯಾಗ್ತಾರೆ, ನಮ್ಮ ಸಭೆಗಳು ಕೂಡ ಸರಿಯಾಗುತ್ತಾರೆ. ಇದು ಬಹಳ ಪ್ರಾಮುಖ್ಯವಾದಂಥ ಅಂಶವಾಗಿದೆ ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ನಾನು ಇನ್ನೊಂದು ವಿಚಾರವನ್ನು ಕೂಡ ಹೇಳುತ್ತಾ ನಾನು ಇಲ್ಲಿ ಮುಗಿಸಲಿಕ್ಕೆ ಇಷ್ಟಪಡ್ತೇನೆ. ಅನೇಕ ಮಕ್ಕಳು ಈಗ ದಾರಿ ತಪ್ಪಿ ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ದಾರಿ ತಪ್ಪಿ ಹೋಗುವಂಥ ಅನೇಕ ಮಕ್ಕಳನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಏನು ಕಾರಣ ಎಂಬುದು ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ನಮ್ಮ ಕಾಲು ಮುಂದುವರಿದಿದೆ, ತಾಂತ್ರಿಕವಾಗಿ ಮುಂದುವರಿದಿದೆ, ಅದೆಲ್ಲ ಕಾರಣವಾಗಿರ್ಬೋದು. ಆದರೆ ನಾವು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಮಕ್ಕಳಾದಂಥ ಅನೇಕರಿದ್ದಾರೆ, ನಿಮಗೆ ಮಾತಾಡ್ತಾ ಇರುವಂಥದ್ದು ನಮ್ಮ ಮಕ್ಕಳೇ, ನಾವು ದೇವರ ವಾಕ್ಯದ ಕಡೆಗೆ ಗಮನವನ್ನು ಕೊಡುವಾಗ ನಮ್ಮ ಜೀವನ ಎಲ್ಲವೂ ಸರಿಯಾಗುತ್ತದೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಒಂದು ವಾಕ್ಯ ಭಾಗ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಾಕ್ಯ ಭಾಗ ನಾನು ನೋಡ್ತಾ ಇದ್ದೇನೆ. ಇದು ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 32ನೇ ವಾಕ್ಯ, ಎಫೆಸ 4:32 ಇಲ್ಲಿ ಓದ್ತಾ ಇದೆ. ಓಕೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿ ಕ್ಷಮಿಸುವವರಾಗಿ ಇರಲಿ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಅನೇಕ ಬಾರಿ ನಮಗಿರುವಂಥ ಸಮಸ್ಯೆ, ನಾವು ಬಹಳ ಸ್ಪಿರಿಚುವಲ್ ಆಗಿರ್ತೇವೆ. ಸ್ಪಿರಿಚುವಲ್ ಅಂತ ಹೇಳಿದರೆ
ಆತ್ಮೀಗರಾಗಿದ್ದೀವಿ. ಆತ್ಮೀಗರಾಗಿರುವ ಕೆಲವೊಮ್ಮೆ ಆತ್ಮೀಗರಾದಂಥ ನಾವು ಇನ್ನೊಂದು ಎಕ್ಸ್ಟ್ರೀಮ್ ಕಡೆ ಹೋಗ್ತೀವಿ. ಆ ಎಕ್ಸ್ಟ್ರೀಮ್ ಯಾವುದಂತಂದರೆ ಎಲ್ಲವನ್ನು ಆತ್ಮೀಗ ದೃಷ್ಟಿಯಲ್ಲಿ ನಾವು ನೋಡ್ತೀವಿ. ಏನಾದರೂ ಯಾವನಾದರೂ ವ್ಯಕ್ತಿಯ ಜೀವನದಲ್ಲಿ ಅದು ನಮ್ಮ ಮನೆಯ ಮಕ್ಕಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಗಂಡನಾಗಿರ್ಬೋದು, ಸಭೆಯಲ್ಲಿರುವಂಥ ಇನ್ನೊಬ್ಬ ವ್ಯಕ್ತಿ ಆಗಿರ್ಬೋದು, ಏನಾದರೂ ತಪ್ಪು ಮಾಡಿದರೆ ನಾವು ಕ್ಷಮಿಸುವ ಮನೋಭಾವ ಇಲ್ಲ. ನಾವು ಹೇಳ್ತೇವೆ ಅವನು ತಪ್ಪು ಮಾಡಿದ್ದಾನೆ, ಅವನು ಹೊರಗೆ ಹಾಕು. ಅಲ್ಲ, ಮನೆಯಲ್ಲಿ ಮಗಳು ತಪ್ಪು ಮಾಡಿದಾಳೆ, ಮಗ ತಪ್ಪು ಮಾಡಿದ್ದಾನೆ, ಅವರನ್ನು ಹೊರಗೆ ಹಾಕು, ಮನೆಯಿಂದ ಹೊರಗೆ ಹಾಕು. ಕ್ಷಮಿಸುವ ಮನೋಭಾವ. ಯಾಕಂದ್ರೆ ನಮ್ಮಲ್ಲಿ ನೀತಿ ಉಳ್ಳಂದೊಂದು ಮನಸ್ಸಿದೆ, ಅದು ನಿಜ. ನಾವು ಆತ್ಮೀಗರಾಗಿದ್ದೇವೆ, ಅದು ನಿಜ. ಆ ಆತ್ಮೀಗ ದೃಷ್ಟಿಯಲ್ಲಿ ನಾವು ಎಲ್ಲವನ್ನು ನೋಡ್ತೀವಿ. ನಾವು ನಮ್ಮ ಮಾನವಿಕತೆಯನ್ನು ಮರೆತು ಹೋಗ್ತೀವಿ. ಇವೆರಡೂ ಕೂಡ ಒಟ್ಟಿಗೆ ಹೋಗ್ಬೇಕು. ತಪ್ಪುಗಳು ಕ್ಷಮಿಸಬೇಕು. ಯಾರಾದರೂ ಒಂದು ತಪ್ಪು ಮಾಡಿದರೆ ಆ ತಪ್ಪು ಮಾಡಿದ ವ್ಯಕ್ತಿಯನ್ನು ಆ ದೃಷ್ಟಿಯಲ್ಲಿ ಯಾವಾಗಲೂ ನೋಡುವಂಥದ್ದು ಸರಿಯಲ್ಲ. ತಪ್ಪುಗಳು ಮನುಷ್ಯ ಸಹಜವಾದಂಥ ವಿಚಾರವಾಗಿದೆ. ನಾನು ಹೇಳುವಂಥದ್ದು ಮಕ್ಕಳ ಕುರಿತಾಗಿ ಹೇಳ್ತಾ ಬಂದದ್ದು. ಮಕ್ಕಳು ತಪ್ಪು ಮಾಡುತ್ತಾರೆ, ಆದರೆ ಆ ತಪ್ಪನ್ನು ಕ್ಷಮಿಸುವಂಥ ಮನೋಭಾವ ತಂದೆ ತಾಯಿಯಲ್ಲಿ ಇರಬೇಕು. ಅದೇ ಪ್ರಕಾರ ಮಕ್ಕಳು ಕೂಡ ತಪ್ಪನ್ನು ಅರ್ಥ ಮಾಡಿಕೊಳ್ಳಬೇಕು. ಆಗ ಆ ಜೀವನದಲ್ಲಿ, ಆ ಕುಟುಂಬದಲ್ಲಿ ಸಂತೋಷ ಇರ್ತದೆ. ಅನೇಕ ಕುಟುಂಬಗಳಲ್ಲಿ ಅಸಮಾಧಾನ ಬರುವುದು ಯಾವಾಗ ಅಂತ ಹೇಳಿದರೆ, ತಂದೆ ತಾಯಿ ಹೇಳ್ತಾರೆ, ಮಕ್ಕಳು ಕೇಳುವುದಿಲ್ಲ, ಮಕ್ಕಳು ಕೇಳುತ್ತಾರೆ, ತಂದೆ ತಾಯಿ ಕೇಳುವುದಿಲ್ಲ ಅಲ್ವಾ? ಒಂದು ಕಮ್ಯುನಿಕೇಶನ್ ಗ್ಯಾಪ್ ಬರ್ತದೆ. ಹಾಗಾಗಿ ಮನೆಯಲ್ಲಿ ತಂದೆ ತಾಯಿಯರಿಗೂ ಮಕ್ಕಳಿಗೂ ಸ್ವಲ್ಪ ಅಗಲ, ಸ್ವಲ್ಪ ದೂರ, ಅವರ ಮಾನಸಿಕವಾಗಿ ಅವರ ಕಾರ್ಯಗಳಲ್ಲಿ ಸ್ವಲ್ಪ ದೂರ ಬರುವಂಥದ್ದು ಸಹಜವಾದಂಥ ಕಾರ್ಯ. ಅನೇಕ ಕುಟುಂಬಗಳನ್ನು ನಾನು ನೋಡಿದ್ದೇನೆ. ತಂದೆ ಕ್ಷಮಿಸಲು ಮನಸ್ಸಿಲ್ಲ, ಮಗನು ಕ್ಷಮಿಸಲು ಮನಸ್ಸಿಲ್ಲ. ಹೀಗೆ ತಪ್ಪು ಮಾಡಿದ, ಒಂದ್ಸಲ ತಪ್ಪು ಮಾಡಿದರೆ ಆ ತಪ್ಪನ್ನು ಯಾವಾಗಲೂ ಮುಂದಿಟ್ಟುಕೊಂಡೇ ಮಾತಾಡುವುದು, ಇದು ಸರಿಯಾದಂಥ ಕಾರ್ಯವಲ್ಲ. ದೇವರ ವಾಕ್ಯ ಹೇಳುವಂಥದ್ದು ಕ್ಷಮಿಸುವಂಥ ಮನೋಭಾವ ಇರಬೇಕು ಮನೆಯಲ್ಲಿ. ನಮ್ಮ ಮಕ್ಕಳು ತಪ್ಪು ಮಾಡ್ತಾರೆ, ಆ ತಪ್ಪನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ, ಆದರೆ ಆ ತಪ್ಪನ್ನು ನಾವು ಕ್ಷಮಿಸುವಂಥ ಮನೋಭಾವ ನಮ್ಮಲ್ಲಿ ಇರಬೇಕಾಗುತ್ತದೆ. ಇನ್ನೊಂದು ವಿಚಾರ ಎಂದು ಹೇಳಿದರೆ, ನಮ್ಮ ಕುಟುಂಬಗಳು ಸರಿಯಾದಂಥ ದೈವ ಭಕ್ತಿಯಲ್ಲಿ ಜೀವಿಸುವಂಥ ಕುಟುಂಬಗಳಲ್ಲಿ ಇರಬೇಕಾದಂಥ ಇನ್ನೊಂದು ಅಂಶ ಎಂದು ಹೇಳಿದರೆ, ನಾವು ಎಲ್ಲ ರೀತಿಯಾದಂಥ ಪಾಪಗಳನ್ನು ಹಾಗೆ ಮಾಡಬೇಕು. ಎಲ್ಲ ರೀತಿಯಾಗಿ ಇರುವಂಥ ಪಾಪಗಳು ಎಂಬುದಾಗಿ ಹೇಳುವಾಗ, ಯಾವ ಯಾವ ಸಂಗತಿಗಳು ದೇವರಿಗೆ ಇಲ್ಲದಿದೆಯೋ ಅವು ಎಲ್ಲವನ್ನು ಕೂಡ ನಾವು ಕೂಡ ರಿಜೆಕ್ಟ್ ಮಾಡಬೇಕು. ಸರ್, ಕಾಮನ್ ತತ್ವ, ಕಾಮನ್ ಆಗಿರುವಂಥ ಒಂದು ಪಾಲಿಸಿ ಆಗಿರಬೇಕು ಮನೆಗೆ. ದೇವರಿಗೆ ವಿರೋಧವಾಗಿರುವಂಥ ಎಲ್ಲ ಕಾರ್ಯಗಳು, ಇದು ಒಂದು ಕುಟುಂಬದ, ಒಂದು ಮನೆಯ ಪಾಲಿಸಿ ಆಗಿರಬೇಕು. ನಾನು ಈ ಒಂದು ಸಂದೇಶವನ್ನು ಪ್ರಾರಂಭಿಸಿದಾಗ ಮೊದಲು ಹೇಳಿದ್ದೇನೆ, ಯೆಹೋಶುವನ ಕುರಿತಾಗಿ. ಯೆಹೋಶುವನು ಹೇಳಿದ್ದಾನೆ, ನಾನು ಮತ್ತು ನನ್ನ ಮನೆಯವರು ದೇವರನ್ನೇ, ಯೆಹೋವನನ್ನೇ ಸೇವಿಸು ಎಂಬುದಾಗಿ. ಅದು ಯೆಹೋಶುವನ ಪಾಲಿಸಿ. ದಟ್ ಈಸ್ ದ ಪಾಲಿಸಿ ಆಫ್ ದ ಹೋಮ್. ಅದೇ ಪ್ರಕಾರ ಮನೆಯಲ್ಲಿರಬೇಕಾದ ಇನ್ನೊಂದು ಪಾಲಿಸಿ ಅಂತ ಹೇಳಿದ್ರೆ, ದೇವರಿಗೆ ವಿರೋಧವಾದಂಥದ್ದು ಯಾವುದು ನಮ್ಮ ಮನೆಯಲ್ಲಿ ಅಲೌಡ್ ಅಲ್ಲ ಎನ್ನುವಂಥ ಆ ಒಂದು ಪಾಲಿಸಿಯನ್ನು ತಂದೆ ತಾಯಿಯರು ಮನೆಯಲ್ಲಿ ಖಂಡಿತವಾಗಿಯೂ ಇಟ್ಕೊಳ್ಬೇಕು ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ವಿಚಾರವಾಗಿದೆ. ಇನ್ನೊಂದು ಅಂಶ, ಪ್ರತಿಯೊಂದು ಮನೆಯೂ ಕೂಡ ಒಂದು ಸೇವೆ ಮಾಡುವಂಥ ಮನೆಯಾಗಿದೆ. ಸೇವೆ ಮಾಡುವುದೆಂಬುದಾಗಿ ಹೇಳುವಾಗ ಸ್ವಾರ್ಥ ಸಾರುವುದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಬರುವಂಥವ್ರನ್ನ ಆರೈಸುವಂಥದ್ದು, ಬರುವವರಿಗೆ ದೇ ಶುಡ್ ಫೀಲ್ ಹೋಮ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ. ಈಗ ಅನೇಕ ಸಭೆಗಳಲ್ಲಿರುವಂಥ ಕುಟುಂಬಗಳು ಅವರು ಬಹಳ ಇಂಡಿಪೆಂಡೆಂಟ್ ಆಗಿದೆ. ಸಭೆಯಲ್ಲಿ ನಡೆಯುವಂಥ ಯಾವುದೇ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಗಳಾಗ್ತಾ ಇಲ್ಲ. ಆದರೆ ಒಬ್ಬ ಕ್ರೈಸ್ತ ಕುಟುಂಬ, ದೈವ ಭಕ್ತಿ ಉಳ್ಳಂಥ ಕುಟುಂಬ ಎಂಬುದಾಗಿ ಹೇಳುವಾಗ, ಅವರ ಮನೆಯಲ್ಲಿ ದೇವರ ಮಕ್ಕಳಿಗೆ ಆಹ್ವಾನ ಇರಬೇಕು. ದೇ ಶುಡ್ ಬಿ ಎ ವೆಲ್ಕಮ್ ಫಾರ್ ಗಾಡ್ಸ್ ಪೀಪಲ್ ಇನ್ ದೇರ್ ಹೋಮ್ಸ್. ದೇರ್ ಹೋಮ್ ಶುಡ್ ಬಿ ಆನ್ ಓಪನ್ ಹೋಮ್ ಫಾರ್ ಗಾಡ್ಸ್ ಪೀಪಲ್. ಯಾಕೆಂದ್ರೆ ಇದರಲ್ಲಿ ಎರಡು ಸಂಗತಿಗಳಿದೆ. ಒಂದು, ದೇವ ಜನರನ್ನು ಸೇವೆ ಮಾಡುವಂಥದ್ದು. ದೇವ ಜನರು ಕಷ್ಟದಲ್ಲಿರುವಾಗ ಅವರನ್ನು ಸಂಧಿಸುವಂಥದ್ದು. ಯಾರಾದರೂ ಆ ಸಮಸ್ಯೆಯಲ್ಲಿರುವಾಗ ಅವರನ್ನು ಮನೆಗೆ ಕರ್ಕೊಂಡು ಬರುವುದು, ಅವರನ್ನು ಮನೆಯಲ್ಲಿ ಇರಿಸಿ ಅವರಿಗೆ ಊಟ ಕೊಡುವಂಥದ್ದು, ಸಲಹೆ ಕೊಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು. ಆ ಮನೆ
ಬೇರೆಯವರಿಗೆ ಒಂದು ನೆರಳಾಗಿರಬೇಕು, ಸಮಸ್ಯೆಯಲ್ಲಿರುವವರಿಗೆ ಒಂದು ನೆರಳಾಗಿರಬೇಕು ಆ ಮನೆ. ಆಗ ಅದೊಂದು ಸೇವೆಯಾಗಿರ್ತದೆ, ಒಂದು ಅಂಶ. ಎರಡನೇ ಅಂಶ ಅಂತ ಹೇಳಿದ್ರೆ, ಹಾಗೆ ಮಾಡುವಾಗ ಆ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರ ಮನಸ್ಸಿನಲ್ಲಿ ಒಂದು ಸೇವೆಯ ಮನೋಭಾವ ಬರುತ್ತದೆ. ಈಗ ತಂದೆ ಸೇವೆ ಮಾಡ್ತಾರೆ, ಸರಿ, ಸೇವೆಗಾಗಿ ಹೊರಗಡೆ ಹೋಗ್ತಾರೆ, ಸೇವೆ ಮಾಡ್ತಾರೆ, ಸರಿ. ಆದರೆ ಆ ಮನೋಭಾವ ಮಕ್ಕಳ ಮನಸ್ಸಲ್ಲಿ ಬರಬೇಕಾದ್ರೆ ಏನು ಮಾಡಬೇಕು? ಆ ಸೇವೆ ಮನೆಯಲ್ಲಿ ಕಾಣಬೇಕು. ಸೊ ಎವ್ರಿ ಕ್ರಿಶ್ಚಿಯನ್ ಹೋಮ್ ಶುಡ್ ಬಿ ಎ ಪ್ಲೇಸ್ ಆಫ್ ಸರ್ವಿಸ್. ದೇವರ ಭಯಭಕ್ತಿ ಉಳ್ಳಂಥ ಪ್ರತಿಯೊಂದು ಕುಟುಂಬಗಳು ಕೂಡ ಸೇವೆ ಮಾಡುವಂಥ ಕುಟುಂಬವಾಗಿರಬೇಕು. ಅದೇ ರೀತಿಯಾಗಿ ಸೇವೆ ಮಾಡುವಂಥ, ದೇವರಲ್ಲಿ ಭಯಭಕ್ತಿ ಉಳ್ಳಂಥ ಪ್ರತಿಯೊಂದು ಮನೆಯಲ್ಲಿ ಕೂಡ ದೇವರ ಆ ಒಂದು ನಾಯಕತ್ವವನ್ನು ಗುರುತಿಸುವಂಥ ಕುಟುಂಬವಾಗಿರಬೇಕು. ದೇ ಶುಡ್ ಬಿ ಏಬಲ್ ಟು ರೆಕಗ್ನೈಸ್ ಗಾಡ್ ಆಸ್ ದೇರ್ ಲೀಡರ್ ಇನ್ ದೇರ್ ಲೈಫ್ಸ್. ಸೊ ಇನ್ನು ಅನೇಕ ವಿಚಾರಗಳು ಹೇಳಲಿಕ್ಕಿದೆ, ಅದೇ ಸಮಯದ ಕೊರತೆಯಿಂದಾಗಿ ನಾನು ಇಲ್ಲಿ ಕನ್ಕ್ಲೂಡ್ ಮಾಡುತ್ತೇನೆ. ಎರಡು ಸಂಗತಿಗಳು ನಾನು ಹೇಳುದು. ಒಂದು ವಾರ್ನಿಂಗ್. ಸೇವಕರ ಕುಟುಂಬಗಳಲ್ಲಿ ಕೂಡ ಮಕ್ಕಳು ಹಾಳಾಗುವಂಥ ಸಾಧ್ಯತೆ ಇದೆ. ಆದರೆ ಸೇವಕರಲ್ಲದಿರುವಂಥ ಯೋಸೇಫನಂದ, ಮರಿಯಳಂದ ಸಾಮಾನ್ಯ ವ್ಯಕ್ತಿಗಳ ಕುಟುಂಬದಲ್ಲಿ ಹುಟ್ಟಿದಂಥ ಮಕ್ಕಳು ಇಡೀ ಲೋಕಕ್ಕೆ ಆಶೀರ್ವಾದವಾಗಲಿಕ್ಕೆ ಕಾರಣವಾಗುತ್ತದೆ. ನಾವು ಯಾವಾಗ ದೇವರ ವಾಕ್ಯದಲ್ಲಿ ಬರೆದಿರುವಂಥ ಎಲ್ಲ ಕಾರ್ಯಗಳು ನೆರವೇರಿಸಲು ಮನಸ್ಸುಳ್ಳವರಾಗಿರ್ತೇವೆ, ದೇವರ ವಾಕ್ಯಕ್ಕೆ ವಿಧೇಯರಾಗಲು ಮನಸ್ಸುಳ್ಳವರಾಗಿರ್ತೇವೆ, ಆವಾಗ ನಮ್ಮ ಕುಟುಂಬಗಳು ದೇವರಿಗೆ ಯೋಗ್ಯವಾದಂಥ, ದೇವರಿಗೆ ಮೆಚ್ಚುಗೆಯಾದಂಥ ಕುಟುಂಬಗಳಾಗಿ ಮಾರ್ಪಡುತ್ತದೆ. ಹಾಗಾಗಿ ನಮ್ಮ ಕುಟುಂಬಗಳು ಯೋಸೇಫನ ಮತ್ತು ಮರಿಯಳ ಕುಟುಂಬದ ಹಾಗೆ ಆಶೀರ್ವಾದದ ಕುಟುಂಬವಾಗಿ ಮಾರ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಹಾರೈಸುತ್ತಾ, ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಸಂದೇಶವನ್ನು ಇಲ್ಲಿ ಮುಗಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಇಲ್ಲಿಯ ಸಾರಿದಂಥ ಎಲ್ಲ ಸಂದೇಶಗಳು ಅದರ PPT ರೆಡಿ ಇದೆ, ಎಲ್ಲ ಕಮಿಟಿ ಸದಸ್ಯರ ಕೈಯಲ್ಲಿದೆ, ಆದಷ್ಟು ಕೈಯಲ್ಲಿ ಸಹ ಇರಬಹುದು. ಸೊ ವಾಟ್ಸಪ್ಪಲ್ಲಿ ಲಭ್ಯವಾಗಿದೆ, ಬೇಕಾದರೆ ನನಗೆ ಸಂಪರ್ಕ ಮಾಡಬಹುದು ಅಥವಾ ಕಮಿಟಿ ಸದಸ್ಯರ ಹತ್ರ ಈ 3 ಸಂದೇಶಗಳು ಕೂಡ ನಿಮಗೆ ಸಿಕ್ಕುತ್ತದೆ ವಾಟ್ಸಪ್ಪಲ್ಲಿ.